ವೀಕ್ಷಕರೇ, ಇಂದು ವಿಶೇಷವಾದ ದಿನ, ಸರ್ವರಿಗೂ ಮಹತ್ವದ ದಿನ. ತುಳಸಿ ಮಾತೆಯನ್ನು ಭಕ್ತಿ ಪೂರ್ವಕವಾಗಿ ಪೂಜಿಸುವ ಸುದಿನ. ತುಳಸಿ ಪೂಜೆಯನ್ನು ಹೇಗೆ ಆಚರಿಸಬೇಕು, ಅದರ ವಿಧಿವಿಧಾನಗಳೇನು, ತುಳಸಿ ಪೂಜೆಯ ಅಪರೂಪದ ವಿಶಿಷ್ಟ ರೂಪದ ವಿಷಯಗಳನ್ನು ವಿಶೇಷವಾಗಿ ತೋರಿಸುವ ಹೊಸ ಸಂಚಿಕೆಯೇ ಇಂದಿನ ಮಹರ್ಷಿ ದರ್ಪಣ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ಅಚ್ಚುಮೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿವಸ ಉತ್ಥಾನ ದ್ವಾದಶಿಯ ತುಳಸಿಯ ವಿವಾಹ ದಿನ, ಅಂದರೆ ನಾವೆಲ್ಲ ಆಚರಿಸುವಂತಹ ತುಳಸಿ ಹಬ್ಬ. ನಿಮ್ಮೆಲ್ಲರಿಗೂ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ಈ ದಿವಸ ಮಕ್ಕಳ ದಿನಾಚರಣೆ ಕೂಡ ಹೌದು. ನಮ್ಮ ನಾಡಿನ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ನಮ್ಮೆಲ್ಲರಿಗೂ ಹಲವಾರು ವಿಚಾರಗಳ ಬಗ್ಗೆ ಮಾರ್ಗದರ್ಶನ ನೀಡೋದ್ರ ಜೊತೆಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಿಮ್ಮ ನೆಚ್ಚಿನ ಗುರುಗಳಾದಂತಹ ಶ್ರೀ ವಾಚಸ್ಪತಿ ಭಟ್ ಗುರೂಜಿ ಅವರು. ಬನ್ನಿ ಇಂದಿನ ಕಾರ್ಯಕ್ರಮಕ್ಕೆ ಗುರೂಜಿನ ಸ್ವಾಗತಿಸೋಣ. ಈ ದಿವಸ ಅಂದರೆ ಈ ಒಂದು ವಿಶೇಷ ದಿನ ಗುರೂಜಿ ಏನೆಲ್ಲ ವಿಚಾರವನ್ನು ತಿಳಿಸ್ಕೊಡ್ತಾರೆ ಅಂತ ಕೇಳೋಣ. ಗುರೂಜಿ ನಮಸ್ಕಾರ. ನಮ್ಮ ಇಂದಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ ಗುರೂಜಿ. ಗುರೂಜಿ, ಈ ದಿವಸ ತುಳಸಿ ಹಬ್ಬ, ನಾಡಿನ ಎಲ್ಲ ಜನತೆ ಈ ಒಂದು ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾರೆ. ಅದರಲ್ಲೂ ದೀಪಾವಳಿ ಹಬ್ಬ ಅಂದರೆ ದೀಪಗಳ ಹಬ್ಬ. ದೀಪಾವಳಿ ಹಬ್ಬದಿಂದ ತುಳಸಿ ಹಬ್ಬದ ತನಕ ಎಲ್ಲರ ಮನೇಲೂ ದೀಪ ಹಚ್ಚೋ ಒಂದು ಸಂಭ್ರಮ ಇದ್ದೇ ಇರುತ್ತೆ. ಅಂದರೆ ದೇವ್ರ ಮುಂದೆ ಮಾತ್ರ ಅಲ್ಲದೆ ಮನೆ ಮುಂದೆ ಕೂಡ ದೀಪವನ್ನು ಹಚ್ಚಿಡ್ತಾರೆ. ಆದರೆ ತುಳಸಿ ಹಬ್ಬವನ್ನು ಬಹಳಷ್ಟು ಜನ ಆಚರಣೆ ಮಾಡುವಾಗ ಒಂದು ಕತೆ ಗೊತ್ತಿರೋದಿಲ್ಲ. ಅಂದರೆ ಹಿಂದಿನ ಒಂದು ಹಿನ್ನೆಲೆ ಏನು, ಯಾಕಾಗಿ ತುಳಸಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ, ಅದನ್ನು ಈ ಒಂದು ಮಹರ್ಷಿ ದರ್ಪಣ ಕಾರ್ಯಕ್ರಮದ ಮೂಲಕ ನಮ್ಮ ಎಲ್ಲ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ. ಹಾಗೆಯೇ ಗುರುಗಳೇ, ಈ ದಿನದಿಂದ ವಿವಾಹ ಮುಹೂರ್ತಗಳು ಶುರುವಾಗುತ್ತೆ, ಸಿಗುತ್ತೆ, ಒಳ್ಳೊಳ್ಳೆ ಮುಹೂರ್ತಗಳು ನಾವು ಇಟ್ಕೋಬಹುದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದು ಹೇಗೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಅದ್ರ ಜೊತೆಗೆ ಯೋಗಕರಣ ನಕ್ಷತ್ರಗಳ ಬಗ್ಗೆ ಈ ದಿನದ ತಿಳಿಸ್ಕೊಡ್ತೀರಾ? ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯದಗ್ರೆ ಸರ್ವವೇದಾಶ್ಚ ಯನ್ಮಧ್ಯೆ ಸರ್ವದೇವತಾಃ ಯನ್ಮೂಲೆ ಸರ್ವಭೂತಾನಿ ತುಳಸಿ ತ್ವಾಂ ನಮಾಮ್ಯಹಂ. ಸದ್ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಇವತ್ತಿನ ನವೆಂಬರ್ ತಿಂಗಳ 14ನೇ ತಾರೀಕಿನ ಈ ಒಂದು ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಯಾರ್ಯಾರು ಈ ನವೆಂಬರ್ 14ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಸಹ ಜನ್ಮದಿನದ ಹಾರ್ದಿಕ ಶುಭಕಾಮನೆಗಳು. ಆ ಭಗವಂತ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಲಿ, ಆಯುರಾರೋಗ್ಯಾದಿ ಭಾಗ್ಯಗಳು ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಅವನನ್ನು ಪ್ರಾರ್ಥನೆ ಮಾಡ್ತಾ ಮೊದಲು ಇವತ್ತಿನ ಪಂಚಾಂಗವನ್ನು ದರ್ಶನ ಮಾಡೋಣ. ವಿಜಯರಾಮ ಸಂವತ್ಸರದ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನ ಇವತ್ತು. ಈ ದ್ವಾದಶಿ ಅಂತಕ್ಕಂಥದ್ದು ಸರಿಸುಮಾರು ರಾತ್ರಿ 7:30ವರೆಗೂ ಸಹ ವ್ಯಾಪಿನಿ ಇದೆ. ಜೊತೆಯಲ್ಲಿ ಉತ್ತರಾಭಾದ್ರ ನಕ್ಷತ್ರ ಬೆಳಿಗ್ಗೆ 10:30ವರೆಗೂ ಇರತಕ್ಕಂಥದ್ದು. ವಜ್ರನಾಮಕ ಯೋಗ ಪವಕರಣ. ಈ ಯೋಗಕರಣಗಳ ಸಂಯೋಗವನ್ನು ನೋಡಿದಾಗ ಸಿಂಹದಂತೆ ಅಂದರೆ ಪರಾಕ್ರಮಶಾಲಿಯಾಗಿ ಯಾರು ಕೆಲಸವನ್ನು ಮಾಡ್ತಾರೆ, ಕಠಿಣ ಪರಿಶ್ರಮವನ್ನು ಮಾಡ್ತಾರೆ. ವಜ್ರ ಅಂದರೆ ಕಾಠಿಣ್ಯ ಅಂತ ಅರ್ಥ, ಕಠಿಣವಾಗಿರೋದು ಅಂತ, ಅಷ್ಟೇ ಬೆಲೆ ಬಾಳುವಂಥದ್ದು ಅಂತ. ಯಾರು ಕಠಿಣ ಪರಿಶ್ರಮದಿಂದ ಶ್ರದ್ಧೆಯನ್ನು ವಹಿಸಿ, ಹೇಗೆ ಒಂದು ಸಿಂಹ ಬೇಟೆಯಾಡಬೇಕಿದ್ರೆ ಆ ಒಂದು ಬೇಟೆ ಮೇಲೆ ಏಕಾಗ್ರ ಚಿತ್ತವಾಗಿರ್ತದೆಯೋ ಹಾಗೆ ಮಾಡಿದಂತಹ ವ್ಯಕ್ತಿಗಳಿಗೆ ವಜ್ರದಂತೆ ಅದಕ್ಕೇನು ಬೆಲೆ ಇದೆಯೋ ಆ ಥರದ ಒಂದು ಬೆಲೆ ಅನ್ನುವಂಥದ್ದು ಖಂಡಿತವಾಗಿ ಸಿಗ್ತದೆ ಅನ್ನುವಂಥದ್ದು ಇವತ್ತಿನ ವಿಶೇಷ. ಜೊತೆಯಲ್ಲಿ ಇವತ್ತು ಕ್ಷೀರಾಬ್ಧಿ ವ್ರತ ಅಂತ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಕಡೆಯಲ್ಲೂ ಇವತ್ತು ಸಾಯಂಕಾಲ ತುಳಸಿ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಕೆಲಸ. ಇದು ಅದ್ಭುತ ಅನ್ನೋದಕ್ಕಿಂತ ಪುಣ್ಯತಮವಾದ್ದು, ಬಹಳ ಶ್ರೇಷ್ಠವಾದ್ದು. ಅದರ ಬಗ್ಗೆ ನಾನು ಮುಂದೆ ತಿಳಿಸ್ಕೊಡ್ತೇನೆ. ಜೊತೆಯಲ್ಲಿ ಈ ಒಂದು ಉತ್ಥಾನ ದ್ವಾದಶಿ ಇರತಕ್ಕಂಥ ಈ ನವೆಂಬರ್ ತಿಂಗಳ 14ನೇ ತಾರೀಕು ಬಹಳ ವಿಶೇಷ. ಇನ್ನೊಂದೇನಿದೆ ಅಂತಂದರೆ ಮಕ್ಕಳ ದಿನಾಚರಣೆ. ಲೌಕಿಕವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಅಷ್ಟೇ. ಈ ಮಕ್ಕಳ ದಿನಾಚರಣೆ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಮೊಟ್ಟ ಮೊದಲನೆಯ ಪ್ರಧಾನಮಂತ್ರಿ ಆಗಿದ್ದಂತಹ ಸನ್ಮಾನ್ಯ ಶ್ರೀ ದಿವಂಗತ ಜವಾಹರ್ಲಾಲ್ ನೆಹರು ಅವರು ಹುಟ್ಟಿದಂಥ ದಿನ. ಅವರು ಹುಟ್ಟಿರ್ತಕ್ಕಂಥ ಈ ಒಂದು ನವೆಂಬರ್ 14 ಅವರಿಗೆ ಚಿಕ್ಕ ಮಕ್ಕಳು ಅಂದರೆ ಬಹಳ ಪ್ರೀತಿಯಾಗಿತ್ತು. ಹಾಗಾಗಿ ಅವರು ತಮ್ಮ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಅಂತ ಮಾಡಿ ಅಂತಂದ್ರಂತೆ. ಹೇಗೆ ಸೆಪ್ಟೆಂಬರ್ 5ನೇ ತಾರೀಕು ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಾಗಿದ್ದಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜ್ಞಾಪಕಾರ್ಥವಾಗಿ ಶಿಕ್ಷಕರ ದಿನಾಚರಣೆ ಅಂತ ಹೇಗೆ ಆಚರಣೆ ಮಾಡ್ತೀವೋ,
ಅದೇ ರೀತಿಯಲ್ಲಿ ಈ ನವೆಂಬರ್ 14 ಮಕ್ಕಳ ದಿನಾಚರಣೆ ಎಂಬುದಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಯಾರ್ಯಾರು ಮಕ್ಕಳು ಅಂತ ಇದ್ದೀವಿ ಅಂತ ಯಾಕೆ ಹೇಳಿದೆ ಅಂದರೆ, ನಾನೂ ಸಹ ಮಗುವೆ ತಾನೆ, ಭಗವಂತನ ಎದುರಿಗೆ ನಾವೆಲ್ಲರೂ ಸಹ ಮಕ್ಕಳೇನೆ. ಹಾಗಾಗಿ ಎಲ್ಲರಿಗೂ ಸಹ ಆ ಭಗವಂತ ಅನುಗ್ರಹವನ್ನು ಮಾಡಲಿ. ಅವನ ಅನುಗ್ರಹದಿಂದ ಎಲ್ಲರಿಗೂ ಸಹ ಆಯಸ್ಸು, ಆರೋಗ್ಯ, ಐಶ್ವರ್ಯಾದಿಗಳು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡೋಣ. ಇದು ಪಂಚಾಂಗ ಸೇರಿ, ಪಂಚಾಂಗದ ವಿಶೇಷ ಹೇಗೂ ಆಯಿತು, ಜೊತೆಯಲ್ಲಿ ಲೌಕಿಕವಾಗಿಯೂ ಸಹ ಇರತಕ್ಕಂಥ ಒಂದು ವಿಶೇಷವಾದಂಥ ದಿನ ಅಂತ ಹೇಳ್ಬೋದು. ಇದು ಇವತ್ತಿನ ಪಂಚಾಂಗದ ವಿಶೇಷ. ಧನ್ಯವಾದಗಳು ಗುರುಜಿ. ಗುರುಜಿ, ತುಳಸಿ ಹಬ್ಬವನ್ನು ನಾವು ಯಾಕಾಗಿ ಆಚರಿಸ್ಬೇಕು, ಹಾಗೆ ಹೇಗೆ ಆಚರಿಸ್ಬೇಕು? ಯಾಕೆ ಅಂತಂದರೆ ಎಲ್ಲರೂ ಮಾಮೂಲಿ ಮನೆ ಮುಂದೆ ತುಳಸಿ ಗಿಡಕ್ಕೆ ಒಂದು ಪೂಜೆ ಮಾಡ್ತಾರೆ, ದೀಪ ಹಚ್ತಾರೆ, ಮಾಡ್ತಾರೆ ಅಷ್ಟೇ. ಆದರೆ ವಿಶೇಷವಾಗಿ ತುಳಸಿ ಹಬ್ಬವನ್ನು ನಾವು ಹೇಗೆ ಆಚರಿಸ್ಬೇಕು ಅಂತ ತಿಳಿಸ್ಕೊಡ್ತೀರಾ? ಮೊದಲನೇದಾಗಿ ಎಲ್ಲರೂ ತಿಳ್ಕೊಳ್ಬೇಕಾದ ಒಂದು ವಿಚಾರ ಏನಿದೆ ಅಂತಂದರೆ, ಭಗವತ್ ಸೇವೆಯನ್ನು ಮಾಡೋದಾದರೆ ಯಾವುದೇ ಒಂದು ವನಸ್ಪತಿ ವೃಕ್ಷವನ್ನಾಗಲಿ ಅಥವಾ ಪುಣ್ಯತಮ ವೃಕ್ಷವನ್ನಾಗಲಿ ಅಥವಾ ಪುಣ್ಯತಮವಾದಂಥ ಯಾವುದೇ ಒಂದು ಧರ್ಮ ಕಾರ್ಯವನ್ನು ಆಚರಣೆ ಮಾಡಬೇಕಿದ್ರೆ ಮೊದಲಿರಬೇಕಾದಂಥದ್ದು ಶ್ರದ್ಧೆ ಮತ್ತು ಭಕ್ತಿ. ತಾತ್ಪೂರ್ತಿಕವಾಗಿ ಏನೋ ಒಂದು ಮಾಡಿಬಿಡ್ತೇನೆ ಅಂತ ಮಾಡೋದಲ್ಲ. ತಾತ್ಪೂರ್ತಿಕ ಅಂದರೆ ಆ ಕಾಲಕ್ಕೆ, ಆ ಒಂದು ಕ್ಷಣಕ್ಕೆ, ಆ ಒಂದು ಕ್ಷಣದಲ್ಲಿ ಏನು ಮಾಡಬೇಕು ಅದಷ್ಟನ್ನು ಮಾಡಿ ಮುಗಿಸ್ಬಿಡ್ತೇನೆ, ಆಗೋಯ್ತು, ಆಯ್ತು, ಇನ್ನೇನು ಒಂದು ತುಳಸಿ ಕಟ್ಟೆ ಇದೆ, ಅದನ್ನ ಇಟ್ಕೊಂಡಿದ್ದೀನಿ, ನಮ್ಮ ಮನೆ ಮುಂದ್ಗಡೆ ಒಂದು ಕಡೆ ಇಟ್ಕೊಂಡಿದ್ದೀನಿ, ಅದಕ್ಕೊಂದು 2 ಹೂವು ಇಡ್ತೀನಿ, ಒಂದು ಅಕ್ಷತೆ ಹಾಕ್ತೀನಿ, ಒಂದು 4 ಕಾಳು ಅಕ್ಷತೆ ಹಾಕಿ ಒಂದು ದೀಪ ಹಚ್ಚಿಟ್ಬಿಟ್ಟು ಗೋವಿಂದ ಅಂತ ಕೈ ಮುಗಿದ್ಬಿಡ್ತೀನಿ. ಇವೆಲ್ಲ ಅಲ್ಲ. ಪ್ರತಿಯೊಂದಕ್ಕೂ ಸಹ ನಮ್ಮವರು ತನ್ನದೇ ಆದಂಥ ಒಂದು ಲಕ್ಷಣವನ್ನು ಹೇಳಿದ್ದಾರೆ. ನೆಲ್ಲಿಕಾಯಿಯ ಟೊಂಗೆಯನ್ನು ಅದರಲ್ಲಿ ನೆಡಬೇಕು ಅಂತ ಹೇಳ್ತಾರೆ. ಈ ನೆಲ್ಲಿಕಾಯಿ ಟೊಂಗೆಯನ್ನು ಇಡೋದಕ್ಕೂ ಸಹ ತನ್ನದೇ ಆದ ಕಾರಣ ಇದೆ. ತುಳಸಿಯನ್ನ ಮನೆಯ ಮುಂದೆ ಎಡಭಾಗದಲ್ಲಿ, ಶಾಸ್ತ್ರೀಯವಾಗಿ ವಾಸ್ತುಧ್ಯಾಯದ ಪ್ರಕಾರ ಹೇಳೋದಾದರೆ, ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ಹೇಳೋದಾದರೆ, ಮನೆಯ ಬಾಗಿಲು ಪೂರ್ವಕ್ಕಿರುವಾಗ ಎಡಭಾಗದಲ್ಲಿ ತುಳಸಿಯನ್ನು ಇಡತಕ್ಕದ್ದು. ಅಂದರೆ ಈಶಾನ್ಯದಲ್ಲಿ ತುಳಸಿಯ ಸ್ಥಾನ ಅಂತ ಹೇಳ್ತಾರೆ. ತುಳಸಿಯ ಆರಾಧನೆಯಿಂದ ಅನೇಕ ರೀತಿಯ ಅಭಿವೃದ್ಧಿಗಳಾಗತ್ತೆ. ಇದಕ್ಕೊಂದು ಪೌರಾಣಿಕವಾದಂಥ ಒಂದು ಕಥೆ ಇದೆ. ಆ ಕಥೆಯನ್ನು ಮೊದಲು ಹೇಳ್ತೀನಿ, ಯಾಕೆಂದರೆ ಅದು ಅರ್ಥ ಆಗಬೇಕಲ್ಲ. ಭಾಗವತದಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಸ್ಟೋರಿ, ಕಥೆ. ಏನಂತ ಹೇಳ್ತದೆ ಆ ಕಥೆಯಲ್ಲಿ ಅಂತಂದರೆ, ಜಲಂಧರ ಅನ್ನುವಂತಹ ಒಬ್ಬ ರಾಕ್ಷಸ ಇರ್ತಾನೆ. ಆತನ ಪತ್ನಿ ತುಳಸಿದೇವಿ. ಆಕೆ ತುಳಸಿದೇವಿ ಆತನ ಪತ್ನಿ. ಆತನ ಪತ್ನಿಯಾಗಿದ್ದು ಮಹಾನ್ ಪತಿವ್ರತೆ ಆಕೆ. ಹಾಗಿರ್ತಕ್ಕಂಥ ಆ ತುಳಸಿದೇವಿಯನ್ನ ಯಾರಾದರೂ ಪರಪುರುಷರು ಸ್ಪರ್ಶ ಮಾಡಿದ ಪಕ್ಷದಲ್ಲಿ ಅವರು ಬೂದಿಯಾಗಿ ಹೋಗ್ತಾರೆ. ವಿಶೇಷ ಅಂದರೆ ಪರಪುರುಷರು ಯಾರಾದರೂ ಆ ತುಳಸಿಯನ್ನು ಸ್ಪರ್ಶ ಮಾಡಿದರೆ ಅವರು ಭಸ್ಮವಾಗಿ ಹೋಗ್ತಾರೆ. ಒಂದು ಜೊತೆಯಲ್ಲಿ ಅವಳ ಪಾತಿವ್ರತ್ಯ ಇರುವಷ್ಟು ದಿವಸ ಜಲಂಧರನಿಗೆ ಸಾವಿಲ್ಲ. ಇದು ತುಳಸಿಯ ಗಂಡಾತ ಜಲಂಧರ ಅನ್ನುವಂಥ. ಇದು ಮೂಲವಾದಂಥ ಕಥೆ. ಆ ತುಳಸಿಯನ್ನು ಸ್ಪರ್ಶ ಮಾಡ್ತಕ್ಕಂಥ ವ್ಯಕ್ತಿ ಬೂದಿಯಾಗಿ ಹೋಗ್ತಾನೆ. ಹಾಗಾದರೆ ಜಲಂಧರನನ್ನು ಸಂಹಾರ ಮಾಡೋರು ಯಾರು? ಇದು ಸಮಸ್ಯೆ ಬಂದ್ಬಿಡ್ತು. ಯಾಕೆಂತಂದರೆ ಈ ರಾಕ್ಷಸಿ ಪ್ರವೃತ್ತಿ ಅನ್ನೋದು ಏನಿರುತ್ತೆ, ಆಸುರಿ ಭಾವ ಅಂತ ಏನು ಹೇಳ್ತೀವಿ, ದುರ್ಬುದ್ಧಿ ಅಂತ ಹೇಳ್ಬೋದು. ಇವತ್ತಿನ ಒಂದು ಕಾಲದಲ್ಲಿ ಹೇಳೋದು ಅಂತಂದರೆ, ಇನ್ನೊಬ್ಬರನ್ನು ಹಾಳು ಮಾಡಿ ತಾನು ಉದ್ಧಾರ ಆಗುವಂಥದ್ದು, ಅಥವಾ ಇನ್ನೊಬ್ಬರಿಗೆ ತಪ್ಪದಾರಿಯನ್ನು ತೋರಿಸಿ ತಾನು ಉದ್ಧಾರ ಆಗುವಂಥದ್ದು, ಅಥವಾ ತನ್ನ ಅನುಕೂಲಕ್ಕೋಸ್ಕರವಾಗಿ ಎಲ್ಲವನ್ನೂ ಬಳಸ್ಕೊಂಡು ಅವರೆಲ್ಲರನ್ನೂ ಕೈ ಬಿಟ್ಬಿಟ್ಟು ಆಮೇಲೆ ತಾನೊಬ್ಬ ಗಡದ್ದಾಗಿದ್ದು ಬಿಡೋದು. ಇದು ಇವತ್ತಿನ ಜನರಲ್ಲಿ ಇರ್ತಕ್ಕಂಥ ಸ್ವಭಾವ. ಇದನ್ನೇ ಆಸುರಿ ಶಕ್ತಿ ಅಂತ ಹೇಳ್ತೀವಿ. ನಮ್ಮ ಮನಸ್ಸಿನಲ್ಲೇ ಇರ್ತಕ್ಕಂಥದ್ದು ಇದು, ಎಲ್ಲೋ ಹೊರಗಡೆ ಇದೆ ಅಂತ ತಿಳ್ಕೊಳ್ಳೋದು ಬೇಡ. ಭಗವಂತ ಹೇಗೆ ನಮ್ಮ ಮನಸ್ಸಿನಲ್ಲಿ ಇದ್ದಾನೋ ಹಾಗೇನೆ ಆಸುರಿ ಶಕ್ತಿಗಳು ಸಹ ನಮ್ಮಲ್ಲಿರ್ತದೆ. ಆ ಆಸುರಿ ಶಕ್ತಿಗಳನ್ನು ಹೊರ ಹಾಕ್ಲಿಕ್ಕೆ ಬೇಕಾದ್ದು ಏನು ಅಂತಂದರೆ ದೇವತಾರಾಧನೆ. ಇದರಲ್ಲಿ ಬಹಳ ಮೊದಲನೇದು ಯಾವುದಪ್ಪ ಅಂತಂದರೆ ಕಾಮ ಅನ್ನುವಂಥದ್ದು, ಆಸೆಗಳು ಅಂತ ಅರ್ಥ. ಈ ಆಸೆಗಳು ಅಂದರೆ ಹೇಗಿರ್ತದೆ ಅಂತಂದರೆ, ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದ ಕಥೆ ನಮಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಸಿಕ್ಕತ್ತೆ. ಅದರ ಪ್ರಕಾರ ತಿರುಪತಿ ವೆಂಕಟರಮಣ ಸ್ವಾಮಿಗೆ ಗೋವಿಂದ ಅಂತ ಕರೀತಾರೆ. ಯಾಕೆ ಗೋವಿಂದ ಅಂತ ಕರೀತಾರೆ? ಇದು ಪ್ರಶ್ನೆ. ಅವನು ಗೋವಿಂದ, ಗೋವನ್ನು ಪಾಲನೆ ಮಾಡಿದವನು, ಗೋವುಗಳ ಪಾಲನೆ ಮಾಡಿದವನು, ಆದ್ದರಿಂದ ಅವನು ಗೋವಿಂದ ಅಂತ ಹೇಳ್ತಾರೆ. ನಿಜ. ಗೋ ಅನ್ನೋ ಶಬ್ದಕ್ಕೆ ಕೇವಲ ಆಕಳು, ಹಸು, ಜಾನುವಾರು, ಪಶು ಅಂತ ಇಷ್ಟೇ ಅರ್ಥ ಅಲ್ಲ, ಇನ್ನೂ ಅನೇಕ ಅರ್ಥಗಳಿದೆ. ಆ ಅರ್ಥಗಳಲ್ಲಿ ಒಂದು 2 ಯಾವುದು ಅಂತ ನೋಡೋಣ. ಈ ಮಾಮೂಲಿನಂತೆ ಜಾನುವಾರು ಅನ್ನುವಂಥದ್ದು ಹೇಗೂ ಆಯ್ತಲ್ಲ, ಇನ್ನೊಂದು ಅರ್ಥ ಇಂದ್ರಿಯಗಳು ಅಂತ ಅರ್ಥ ಇದೆ.
ಮತ್ತೊಂದು ಅರ್ಥ ಕೂದಲು ಅಂತ ಅರ್ಥ. ತಲೆ ಕೂದಲಿಗೂ ಗೋ ಅಂತ ಭಾರಿ ವಿಶೇಷ ಆಯ್ತು. ಹಾಗಾಗಿ ಗೋವಿಂದ ಅಂತಂದ್ರೆ ತಲೆ ಕೂದಲಿಗೂ ಗೋವಿಂದಂಗೂ ಏನು ಸಂಬಂಧ? ತಲೆ ಕೂದಲಿಗೂ ಗೋವಿಂದಂಗೂ ಏನು ಸಂಬಂಧ? ಅಥವಾ ಇಂದ್ರಿಯಗಳಿಗೂ ಗೋವಿಂದಂಗೂ ಏನು ಸಂಬಂಧ? ಅಥವಾ ಗೋವಿಂದ ಅನ್ನುವಂತಹ ದೇವರು ಏನಿದಾನೆ, ಕೃಷ್ಣ ಅಥವಾ ವೆಂಕಟೇಶ್ವರ ಅಂತ ಏನು ಹೇಳ್ತೀವಿ, ಅವನಿಗೂ ಇದಕ್ಕೂ ಏನು ಸಂಬಂಧ? ಇದನ್ನೆಲ್ಲ ತಿಳ್ಕೊಳ್ಬೇಕು ತಾನೆ. ತಿಳಿಸ್ತೀನಿ ಮುಂದಿನ ಭಾಗದಲ್ಲಿ ಅಷ್ಟೇ. ಧನ್ಯವಾದಗಳು ಗುರೂಜಿ. ವೀಕ್ಷಕರೇ, ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ SMS ಅನ್ನು ಕಳಿಸಿದ್ದಾರೆ. ಈ ದಿವಸ ಸುಧಾ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ರು. ಅವರಿಗೆ ಕರೆಯನ್ನ ಮಾಡಿದ್ದೀವಿ. ಅವ್ರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ ಹಲೋ, ನಮಸ್ತೆ ಸುಧಾ ಅವರೇ. ನಮಸ್ತೆ. ನಾನು ಮುಂಬೈಯಿಂದ ಮಾತಾಡ್ತಿದ್ದೀನಿ. ತುಂಬಾ ಸಂತೋಷ. ತುಂಬಾ ಸಂತೋಷ ಅಮ್ಮ. ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಎಷ್ಟು ವರ್ಷ ಸುಧಾ ಅವರೇ ನಿಮ್ಗೆ? 28. ಗುರೂಜಿ ಇದಾರೆ, ಮಾತಾಡಿಮ್ಮ. ಗುರುಜಿ ಅವರೇ ನಮಸ್ಕಾರ. ನಮಸ್ಕಾರ, ಒಳ್ಳೇದಾಗ್ಲಿ, ಹೇಳಿ. ನಾನ್ ನಿಮ್ಮ ಶೋ ಫಾಲೋ ಮಾಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ. ಬಹಳ ಸಂತೋಷ. ನನ್ಗೆ ನನ್ನ ವಿಷಯದಲ್ಲಿ ಕೇಳ್ಬೇಕಿತ್ತು. ಏನು ವಿಚಾರಮ್ಮ? ಮದುವೆಯಾಗಿ 2-3 ವರ್ಷ ಆಗ್ತಾ ಬಂತು. ನಾವೀಗ ಬೇರೆ ಬೇರೆ ಆಗಿದ್ದೇವೆ. ಯಾಕೆ ಅಂತ ನಾನು ಕೇಳ್ಬಹುದಾ? ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಮದುವೆಯಾಗಿ 40 ದಿವಸದಲ್ಲಿ ನನ್ನನ್ನು ಬಿಟ್ಟು ಹೋದ್ರು ಅವರು. ಮತ್ತೆ ಪುನಃ ಬರ್ಲೇ ಇಲ್ಲ. ಮತ್ತೆ ಈಗ ಹೋದ ವರ್ಷ ಕೋರ್ಟಿನಲ್ಲಿ ಡಿವೋರ್ಸ್ ಆಗಿ ಪೇಪರ್ ಎಲ್ಲ ಸೈನ್ ಆಗಿ ಆಯ್ತು. ಬೇರೆ ಬೇರೆ ಆಗಿ ಆಯ್ತು ಕಂಪ್ಲೀಟ್. ನಿಮ್ಮ ಮುಂದಿನ ಜೀವನ ಏನು ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಹೌದು ಹೌದು. ಆಯ್ತಮ್ಮ, ನೋಡಿ ತಿಳಿಸ್ತೇನೆ. ಆಯ್ತಾ? ಕರ್ಣಪಿಶಾಚಿನಿ ತಂತ್ರದ ಪ್ರಕಾರ ನಮಗೆ ಬಂದಿರತಕ್ಕಂಥದ್ದು ಪೂರ್ವಾರ್ಜಿತವಾದ ಪುಂಶಾಪ, ಅಂದ್ರೆ ಪುರುಷ ಶಾಪ ಅಂತಕ್ಕಂಥದ್ದು ಕಂಡು ಬಂದಿದೆ. ಇದಕ್ಕೆ ಅನೇಕ ಕಾರಣಗಳಿರಬಹುದು. ಇಂಥದೇ ಕಾರಣ ಅಂತ ಹೇಳೋದು ಕಷ್ಟ. ಅಂತೂ ನಿಮಗಿರ್ತಕ್ಕಂಥ ಈ ಒಂದು ಶಾಪವನ್ನು ನೀವು ನಿವೃತ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲು ಈಶ್ವರನ ಆರಾಧನೆ ಮಾಡಬೇಕು. ಶಿವಾರಾಧನೆಯನ್ನು ಮಾಡಿಕೊಂಡ ನಂತರದಲ್ಲಿ 64 ದಿನಗಳವರೆಗೆ ಒಂದೇ ಹೊತ್ತು ಆಹಾರವನ್ನು ಸೇವಿಸ್ತಾ ಪಾರ್ವತಿಯನ್ನು ಪೂಜೆ ಮಾಡಬೇಕು. ಈ 64 ದಿನ ಪಾರ್ವತಿ ಪೂಜೆ ಆದ ನಂತರದಲ್ಲಿ ಸಪ್ತಋಷಿ ಪೂಜೆಯನ್ನು ಆಚರಣೆ ಮಾಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಸಂಪೂರ್ಣವಾದಂತಹ ಒಂದು ಪೂರ್ವಾರ್ಜಿತವಾದ ಪಾಪ ಅನ್ನುವಂಥದ್ದು ಪರಿಹಾರ ಆಗುತ್ತೆ. ಯಾವಾಗ ಪೂರ್ವಾರ್ಜಿತವಾದ ಪಾಪ ಪರಿಹಾರವಾಗ್ತದೆಯೋ, ಅಂದರೆ ಭೂತಕಾಲದ್ದು ಗತಕಾಲದ ಯಾವ ಪಾಪ ಅನ್ನುವಂಥದ್ದು ಪರಿಹಾರವಾಗ್ತದೆಯೋ, ಆವಾಗ ಭವಿಷ್ಯ ಅಂತಕ್ಕಂಥದ್ದು ಉಜ್ವಲವಾಗುತ್ತೆ, ಅಥವಾ ಭವಿಷ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆ ಪರಿಹಾರವಾಗುತ್ತೆ. ಇದಿಷ್ಟನ್ನು ಸರಿಯಾಗಿ ಆಚರಣೆ ಮಾಡಿ, ಖಂಡಿತವಾಗಿ ನಿಮ್ಮ ಮುಂದಿನ ಜೀವನ ಸುಂದರವಾಗಿರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಸುಧಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಬಗೆಹರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ನಾಳೆ ದಿವಸ ಎಲ್ಲ ರಾಶಿಯವ್ರಿಗೆ ಯಾವ ರೀತಿ ಯೋಗ ಫಲ ಇದೆ ಅಂತ ತಿಳಿಯೋಣ ಅಲ್ವಾ? ಗುರುಜಿ, ನಾಳೆ 12 ರಾಶಿಗಳ ಯೋಗ ಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ಮೇಷರಾಶಿ ಯೋಗ ಫಲ ಹೇಗಿದೆ ನೋಡೋಣ. ಮೇಷರಾಶಿಯವರಿಗೆ ನಾಳೆ ದಿವಸ ಸ್ವಲ್ಪ ವಿಚಿತ್ರವಾದಂಥ ಯೋಗ. ಬೆಳಗ್ಗೆ 10 ಗಂಟೆ ಒಳಗೆ ಯಾವುದೇ ರೀತಿಯಾದಂಥ ವಿಶೇಷ ಕೆಲಸಗಳನ್ನು ಪ್ರಾರಂಭ ಮಾಡೋದು ಬೇಡ. ಯಾಕೆ ಅಂತಂದರೆ ನಾಳೆ ಬೆಳಗ್ಗೆ ಸುಮಾರು 10 ಗಂಟೆ 3 ನಿಮಿಷಕ್ಕೆ ಚಂದ್ರ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ರೇವತಿ ನಕ್ಷತ್ರವನ್ನು ಬಿಟ್ಟು ಅಶ್ವಿನಿ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ಬೆಳಿಗ್ಗೆ 10:15 ಗಂಟೆ ನಂತರದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಲಿಕ್ಕೆ ಹೊರಡಲಿಕ್ಕೂ ಸಹ ಉತ್ತಮವಾದಂಥ ಒಂದು ಯೋಗ ಇದೆ. ಜೊತೆಯಲ್ಲಿ ಚತುರ್ಥಾಧಿಪತಿಯೇ ಲಗ್ನದಲ್ಲಿ ಬರೋದರಿಂದ ಉತ್ತಮವಾದಂಥ ಫಲವನ್ನು ನಾವು ನೋಡಬಹುದು. ಹಾಗಾಗಿ ಮೇಷರಾಶಿಯವರು 10:15 ಗಂಟೆ ನಂತರದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದಲ್ಲದೆ ಮದುವೆ ಮೊದಲಾದಂಥ ವಿಶೇಷ ಪ್ರಯತ್ನ ಮಾಡ್ತಕ್ಕಂಥವರಿಗೆ ನಾಳೆ ದಿವಸ 10:30 ಗಂಟೆ ನಂತರದಲ್ಲಿ ಒಂದು ಸಾರಿ ಈಶ್ವರನನ್ನು ಸ್ಮರಣೆ ಮಾಡಿಕೊಂಡು ಶಿವನ ಸಂಬಂಧಿತವಾಗಿ 2 ಹೂವು ಅಕ್ಷತೆಗಳನ್ನು ಸಮರ್ಪಣೆ ಮಾಡಿ ಶಿವನಿಗೆ ಆನಂತರ ಕೆಲಸಕ್ಕೆ ಹೊರಡೋದ್ರಿಂದ ಕೆಲಸ ಖಂಡಿತವಾಗಿ ಸಿದ್ಧಿ ಆಗ್ತದೆ. ಮುಂದಿರೋದು ವೃಷಭ ರಾಶಿ. ವೃಷಭ ರಾಶಿಯವರ ಯೋಗಫಲದ ಪ್ರಕಾರ ಇವತ್ತು ಉತ್ತಮವಾಗಿರ್ತದೆ. ಆದರೆ ನಾಳೆ ದಿವಸ ಅಂತಕ್ಕಂಥದ್ದು ಈ ಚಂದ್ರನ ರಾಶ್ಯಾಂತರ ಯೋಗ ಅನ್ನೋದಂಥದ್ದು ಏನಿದೆ, ಇದರಿಂದಾಗಿ ವೃಷಭ ರಾಶಿಯವರಿಗೆ ಸ್ವಲ್ಪ ಭಯದ ದಿನ ಅಂತ ಹೇಳಬಹುದು. ಸ್ವಲ್ಪ ಮಟ್ಟಿಗೆ ಭಯ. ಯಾವ ಸಂಬಂಧಿತವಾಗಿ ಭಯ ಅಂತಂದರೆ
ಹಣವನ್ನು ಖರ್ಚು ಮಾಡಬೇಕಾಗಿ ಬರ್ತದೆಯಲ್ಲ, ಯಾವುದೋ ಒಂದು ವಿಭಾಗಕ್ಕೆ ಸಂಬಂಧಪಟ್ಟು. ಇಲ್ಲಿ ವಿಶೇಷವಾಗಿ ಔಷಧಿ ಅಥವಾ ವಸ್ತ್ರ ಅಥವಾ ವಿದ್ಯೆಯೂ ಸಹ ಇಲ್ಲಿ ಸೇರಿ ಬರುತ್ತೆ. ಹಾಗಾಗಿ ಇದರ ಸಂಬಂಧಿತವಾಗಿ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಮಾಡ್ಕೊಳ್ತಕ್ಕಂಥ ದಿನ, ಭಯವನ್ನು ಹೊಂದತಕ್ಕಂಥ ದಿನ. ಹಾಗಾಗಿ ಭಯನಾಶಕನಾಗಿರ್ತಕ್ಕಂಥವನು ಯಾರಪ್ಪ ಅಂತಂದರೆ ಅಭಯಂಕರ ಅನ್ನುವಂಥ ಇಂದ್ರಶಕ್ತಿ. ಆ ಅಭಯಂಕರೇಂದ್ರನನ್ನು ಪ್ರಾರ್ಥನೆ ಮಾಡಿಕೊಂಡ ಪಕ್ಷದಲ್ಲಿ ವೃಷಭ ರಾಶಿಯವರಿಗೆ ಬರ್ತಕ್ಕಂಥ ಈ ಒಂದು ಸಮಸ್ಯೆ ಖಂಡಿತವಾಗಿ ಪರಿಹಾರವಾಗುತ್ತೆ. ಮುಂದಿನದು ಮಿಥುನ ರಾಶಿ. ಮಿಥುನ ರಾಶಿಯವರ ಯೋಗಫಲದ ಪ್ರಕಾರ ಕರ್ಮದಿಂದ ಲಾಭಕ್ಕೆ ಚಂದ್ರನ ಪ್ರವೇಶ, ಅಂದರೆ ದ್ವಿತೀಯಾಧಿಪತಿಯು ಕರ್ಮಭಾವದಿಂದ ಲಾಭಕ್ಕೆ ಬರ್ತಕ್ಕಂಥದ್ದು ದಶೈಕ ಶೋಭನಕರ ಅಂತ ಹೇಳ್ತಾರೆ. ಅಂದರೆ 10ನೇ ಮನೆಯಲ್ಲಿದ್ದರೆ ಚಂದ್ರ ಉತ್ತಮವಾದಂಥ ಫಲವನ್ನು ಕೊಡ್ತಾನೆ. ಅಂದರೆ ಮೇಷರಾಶಿಗೆ ಬಂದ ಅಂದರೆ 11ನೇ ಮನೆಗೆ ಬಂದ ಹಾಗಾಯಿತು. ಈ 11ನೇ ಮನೆಗೆ ಬಂದ ಅಂತಂದರೆ ಮಿಥುನ ರಾಶಿಯವರಿಗೆ ಸಮಸ್ಯೆ ಏನಪ್ಪ ಅಂತಂದರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಬೆಳಿಗ್ಗೆ ಇದ್ದಂತಹ ಒಂದು ಸಮಾಧಾನ ಮಧ್ಯಾಹ್ನದ ನಂತರ ಇರೋದಿಲ್ಲ. ಸ್ವಲ್ಪ ಮಟ್ಟಿನ ಮಾನಸಿಕವಾದಂತಹ ತುಮುಲ ಅಂತೇನು ಹೇಳ್ತಾರೆ, ಹಾಗೆ ಇದು ಮಾಡಲೋ ಬೇಡವೋ ಅನ್ನುವಂಥ ಒಂದು ದ್ವಂದ್ವ ಅಂತಕ್ಕಂಥದ್ದಿರುತ್ತೆ. ಈ ದ್ವಂದ್ವ ನಿವಾರಣೆಗೆ ಏನು ಮಾಡಬೇಕು ಅಂತಂದರೆ ದ್ವಂದ್ವ ಸ್ವರೂಪವನ್ನೇ ಆರಾಧನೆ ಮಾಡಬೇಕು. ಸ್ತ್ರೀಯೋ ಪುರುಷನೋ ಅಂತ ಹೇಗೆ ದ್ವಂದ್ವ ಬರ್ತದೆಯೋ ಆಗ ಪುರುಷ ಅಂತೇಳಿ ತಿಳ್ಕೊಬೇಕು, ಸ್ತ್ರೀ ಅಂತ ತಿಳ್ಕೊಬೇಕು, ಗೊತ್ತಾಗೋದಿಲ್ವಲ್ಲ. ಹಾಗೇನೆ ಅರ್ಧನಾರೀಶ್ವರನನ್ನು, ಪಾರ್ವತಿಯನ್ನ ತನ್ನ ವಾಮಭಾಗದಲ್ಲಿ ಶರೀರದಲ್ಲಿ ಇಟ್ಕೊಂಡಿರ್ತಕ್ಕಂಥ ಶಿವನ ಸ್ವರೂಪ ಏನಿದೆ ಅರ್ಧನಾರೀಶ್ವರ, ಆ ಸ್ವರೂಪವನ್ನು ಆರಾಧನೆ ಮಾಡೋದ್ರಿಂದ ಈ ಮಿಥುನ ರಾಶಿಯವರ ದ್ವಂದ್ವ ಭಾವನೆ ಅಂತಕ್ಕಂಥದ್ದು ಪರಿಹಾರವಾಗಿ ಏಕತ್ರವಾದ ಅಂದರೆ ಒಂದೇ ಥರದ ಯಾವುದೋ ಒಂದು ದೃಢವಾದ ನಿರ್ಧಾರ ಮಾಡಲಿಕ್ಕೆ ಸರಿಯಾದ ಒಂದು ಮನಸ್ಸು ಖಂಡಿತವಾಗಿ ಉಂಟಾಗುತ್ತೆ ಅಂತ ಅರ್ಥ. ಹಾಗಾಗಿ ಅರ್ಧನಾರೀಶ್ವರನ ಆರಾಧನೆಯನ್ನು ಮಾಡಿ. ಕರ್ಕಾಟಕಾದಿ ಉಳಿದ ರಾಶಿಗಳವರ ಯೋಗ ಫಲ ಹೇಗಿದೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಆಗಲೇ ಗುರೂಜಿ, ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲದ ಜೊತೆಗೆ ತುಳಸಿ ಹಬ್ಬದ ವಿಶೇಷತೆ ಬಗ್ಗೆ ತಿಳಿಯೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಲಕ್ಷ್ಮಿ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ರು. ಅವರಿಗೆ ಕರೆಯನ್ನ ಮಾಡಿದ್ದೀವಿ. ಅವ್ರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ ಹಲೋ, ನಮಸ್ತೆ ಲಕ್ಷ್ಮಿ. ಹಲೋ, ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ ಮಾ, ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಮೇಡಮ್ ಅವರೇ. ಸ್ವಲ್ಪ ಮನೆಗೆ ಸಮಸ್ಯೆ ಅಂದ್ರೆ ಸಮಸ್ಯೆ ಮೇಡಮ್ ಅವರೇ. ಎಷ್ಟು ವರ್ಷ ಅಮ್ಮ ನಿಮ್ಗೆ? ನಮ್ಗೆ 28 ಆಗಿದೆ ಮೇಡಮ್ ಅವರೇ. ಗುರೂಜಿ ಇದಾರೆ, ಮಾತಾಡಿ ಮಾ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಒಳ್ಳೇದಾಗಲಿ. ನಿಮ್ ತಾ ಮಾತಾಡ ತುಂಬಾ ಸಂತೋಷ ಆಗ್ತದೆ ಗುರುಜಿ. ಆಗ್ಲಮ್ಮ, ಬಹಳ ಸಂತೋಷ ನನಗೂನು. ಏನಮ್ಮ ಸಮಾಚಾರ? ಮನೆಗೆ ತುಂಬಾ ಎಷ್ಟ್ ಜನ ತರ್ಲಿ ಸ್ವಾಮೀಜಿ, ದುಡ್ಡು ನಿಲ್ಲದೇ ಇಲ್ಲ ಸ್ವಾಮೀಜಿ. ನಮ್ಮ ಯಜಮಾನ್ರಿಗೆ ಅವ್ರ ತಂದೆ ಕೆಲಸ ಆಗಿದೆ ಸ್ವಾಮೀಜಿ ಬೇದಿರಿಯಲ್ಲಿ. ಅವರು ನಮ್ ನಾದ್ನೀರೆಲ್ಲ ಬಂದು ಅದ್ರಲ್ಲಿ ನಮ್ಗೆ ಭಾಗ ಕೊಡ್ಬೇಕು ಅಂತ ಸುಮ್ನೆ ಟಾರ್ಚರ್ ಕೊಡ್ತಾರೆ ಸ್ವಾಮೀಜಿ. ನೆಮ್ಮದಿನೇ ಇಲ್ಲ ಸ್ವಾಮೀಜಿ. ನಿಮ್ಮ ಯಜಮಾನರಿಗೆ ಅವರ ತಂದೆ ಕೆಲಸ ಸಿಕ್ಕಿದೆ, ಸ್ವಾಮೀಜಿ. ಆದ್ರೆ ಅವರ ಒಡ ಹುಟ್ಟಿದ ತಂಗಿದ್ರು ಅಕ್ಕದ್ರು ಇತ್ಯಾದಿಗಳು ನಿನಗ್ ಬರೋ ಸಂಬಳದ ನಮಗ್ ಪಾಲ್ ಕೊಡುವಂತ ಹಿಂಸೆನಾ? ಸ್ವಾಮೀಜಿ ಸರಿ ಸರಿ, ತುಂಬಾ ಟಾರ್ಚರ್ ಕೊಡ್ತಾರೆ ಸ್ವಾಮೀಜಿ. ಹೌದಾ? ಸ್ವಾಮೀಜಿ, ಈ ಒಂದು ನೋವು ನಿಮಗಿದೆ. ಸ್ವಾಮೀಜಿ. ಮತ್ತೆ ಮಕ್ಕಳು, ಗಂಡ್ ಮಕ್ಳು 3 ಜನ ಹುಟ್ಟಿದ್ರು ಸ್ವಾಮೀಜಿ. 3 ಜನನೂ ಸತ್ತೋದ್ರು ಸ್ವಾಮೀಜಿ. ಈಗ ಒಬ್ಳೆ ಮಗಳು ಸ್ವಾಮೀಜಿ ಇರೋದು. ಓಹೋ, ಯಾಕೆ ಸ್ವಾಮೀಜಿ ಈ ತರ ಆಗ್ತಾ ಇದೆ? ನಾನು ಎಲ್ಲದನ್ನು ನೋಡಿ ನಿಮ್ಮ ಪರಿಹಾರ ಹೇಳ. ಸ್ವಾಮೀಜಿ, ನಿಮ್ಮ ಸಮಸ್ಯೆ ಏನಿದೆ, ಇದಕ್ಕೆ ಕಾರಣ ಏನು, ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ನಾನು ಕರ್ಣಪಿಶಾಚಿನಿ ತಂತ್ರ ನೋಡಿ ತಿಳಿಸ್ತೀನಿ. ಆಗ್ಬಹುದಾ? ಕರ್ಣಪಿಶಾಚಿನಿ ತಂತ್ರದ ಪ್ರಕಾರ ನಮಗ್ ಕಂಡಿರ್ತಕ್ಕಂಥದ್ದು, ನಿಮಗೆ ಬಹಳ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಕುಟುಂಬದಲ್ಲಿಯೇ ಹಿರಿಯರ ಶಾಪ ಇದೆ. ಈ ಹಿರಿಯರ ಶಾಪದ ಪ್ರಭಾವದಿಂದ ನಿಮಗೆ ಈ ತೊಂದರೆ ಬಂದಿದೆ. ಇದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಮ್ಮ. ಹಿರಿಯರಿಗೆ ಆಗಿರ್ತಕ್ಕಂತಹ ಸಮಸ್ಯೆಗೆ ಅವರು ಈ ಒಂದು ತೊಂದರೆಯನ್ನು ಕೊಡ್ತಾರೆ. ದೇವ ಅವಂತು ಶೋಭಾಯೈ ಪಿತರಹ ಅನುಮದಂತು ಅಂತ ಹೇಳ್ತಾರೆ. ದೇವತೆಗಳ ಆಶೀರ್ವಾದ ಮಾಡಿದ್ರು, ನಮ್ಮ ಕುಟುಂಬದ ಹಿರಿಯರೇನಾದ್ರೂ ನಮ್ಗೆ ಆಶೀರ್ವಾದ ಮಾಡ್ಲಿಲ್ಲ ಅಂದ್ರೆ ನಮಗ ಅನುಗ್ರಹ ಆಗೋದಿಲ್ಲಮ್ಮ. ಹಾಗಾಗಿ ನಿಮ್ಮ ಯಜಮಾನ್ರ ಹತ್ರ ಹೇಳಿ ಹಿರಿಯರಿಗೆ ಶಾಂತಿ ಆಗ್ತಕ್ಕಂತ ಒಂದು ಕೆಲಸ ಮಾಡ್ಬೇಕು. ನೀವಿರೋದು ಯಾವ ಊರ್ನಲ್ಲಿ? ನಾವು ತುಂಗಭದ್ರೆಯಿಂದ
ಸ್ವಾಮೀಜಿ. ಹಾ, ಬೆಂಗಳೂರಿನಲ್ಲೇ ಇರುತ್ತಾನೆ. ಹ್ಞೂ ಸ್ವಾಮೀಜಿ. ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಯಾರಾದ್ರೂ ತಿಳುವಳಿಕೆ ಇರುವಂತ ಪುರೋಹಿತರ ಹತ್ರ ಕೇಳಿ, ಹಿರಿಯರ ಶಾಪ ಇದೆಯಂತೆ, ಅದನ್ನ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ಹ್ಞೂ ಸ್ವಾಮೀಜಿ. ಪರಿಹಾರ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಅರ್ಚಕರ ಹತ್ರ ಕೇಳ್ಬೇಕಾ ಸ್ವಾಮೀಜಿ? ಹೌದಮ್ಮ, ಆತರ ಕೇಳ್ಬಿಟ್ಟು ಅದು ಪರಿಹಾರ ಮಾಡ್ಕೊಳ್ಳಿ. ಗೊತ್ತಿರೋರ ಹತ್ರ ಕೇಳಿ ಹ್ಞೂ ಸರಿ ಸ್ವಾಮೀಜಿ. ಪರಿಹಾರ ಮಾಡ್ಕೊಳ್ಳಿ, ಪರಿಹಾರ ಆಗುತ್ತೆ. ಹ್ಞೂ ಸ್ವಾಮೀಜಿ. ಎಲ್ಲಾ ಸಮಸ್ಯೆಲೂ ಅಲ್ಲೇ ಪರಿಹಾರವಾಗುತ್ತೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಹ್ಞೂ ಸರಿ ಸ್ವಾಮೀಜಿ. ಆಫೀಸಲ್ಲಿ ಏನು ಇದಾಗಲ್ವಾ ಸ್ವಾಮೀಜಿ? ಏನು ಆಗಲ್ಲಮ್ಮ, ಸ್ವಲ್ಪ ಆ ಬಗ್ಗೆ ಆಂಜನೇಯನ ಆರಾಧನೆ ಮಾಡೋ ಕೇಳಿ. ಕೆಲಸ ಕಾರ್ಯ ಸಂಬಂಧಪಟ್ಟು ಹ್ಞೂ ಸ್ವಾಮೀಜಿ. ಆಂಜನೇಯನ ಆರಾಧನೆ ಮಾಡೋ ಕೇಳಿ ಅಮ್ಮ, ಎಲ್ಲ ಒಳ್ಳೇದಾಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಆದಷ್ಟು ಬೇಗ ನಿಮ್ಮ ಎಲ್ಲ ಸಮಸ್ಯೆ ಬಗೆಹರಿಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಸ್ನೇಹಿತರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸ್ಬೇಕು ಅಂದರೆ ನಿಮ್ಮ ಮೊಬೈಲ್ನಲ್ಲಿ MD ಅಂತ ಟೈಪ್ ಮಾಡಿ, ಸ್ವಲ್ಪ ಸ್ಪೇಸ್ ಕೊಟ್ಟು ನಿಮ್ಮ ಹೆಸರನ್ನು ಟೈಪ್ ಮಾಡಿ, ಮತ್ತೆ ಸ್ವಲ್ಪ ಸ್ಪೇಸ್ ಕೊಟ್ಟು ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ 57827ಕ್ಕೆ ಕಳಿಸ್ಕೊಡಿ. ನಿಮ್ಮಿಂದ ಸಂದೇಶ ಬಂದ ನಂತರ ನಾವೇ ನಿಮಗೆ ಕರೆಯನ್ನು ಮಾಡ್ತೀವಿ. ನೀವು ನೇರವಾಗಿ ಗುರೂಜಿ ಜೊತೆ ಮಾತಾಡಬಹುದು. ಗುರೂಜಿ, ನಾಳೆ ದಿವಸ ಇನ್ನುಳಿದ ರಾಶಿಗಳ ಯೋಗ ಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ಕರ್ಕಾಟಕ ರಾಶಿ ಯೋಗ ಫಲವನ್ನು ನೋಡೋಣ. ಕರ್ಕಾಟಕ ರಾಶಿಯವರಿಗೆ ನಾಳೆ ದಿವಸ ಬೆಳಿಗ್ಗೆ 11 ಗಂಟೆ ನಂತರ ಎಲ್ಲರಿಗೂ ಸಹ ಅನ್ವಯಿಸ್ತಕ್ಕಂಥದ್ದು. ಕರ್ಕಾಟಕ ರಾಶಿ ಅಂತಲ್ಲ, ಬೆಳಿಗ್ಗೆ 10 ಗಂಟೆ ಒಳಗೆ ಇರತಕ್ಕಂಥದ್ದು ಒಂದು ಯೋಗ, ಆದರೆ 10 ಗಂಟೆ ನಂತರ ಬರ್ತಕ್ಕಂಥದ್ದು ಮತ್ತೊಂದು ಯೋಗ. ಹಾಗಾಗಿ ಆದಷ್ಟು 10 ಗಂಟೆ ನಂತರ ಬರ್ತಕ್ಕಂಥ ಒಂದು ಯೋಗಗಳನ್ನೇ ತಿಳಿಸ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಅಂತ ಭಾವಿಸ್ತೀನಿ ನಾನು. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದಂಥ ದಿನ. ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆದು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಆಗ್ತಕ್ಕಂಥ ಯೋಗ ಇದೆ. ಆದರೂ ವ್ಯಯಭಾವದಲ್ಲಿ ವಕ್ರನಾಗಿರ್ತಕ್ಕಂಥ ಗುರು ಇನ್ನೂ ಸ್ವಲ್ಪ ಉತ್ತಮವಾದಂಥ ಫಲವನ್ನು ಕೊಡ್ತಾನೆ ಅಂತ ಕೆಲವರಿಗೆ ನಿರೀಕ್ಷೆ ಇರಬಹುದು. ಆದರೆ ಇಲ್ಲಿ ಎಲ್ಲ ಕಡೆಯಲ್ಲೂ ಒಂದೇ ಥರದ ಫಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಚತುರ್ಥ ಭಾವದಲ್ಲಿರ್ತಕ್ಕಂಥ ವೈರುಧ್ಯ ಯೋಗ, ಕೇಂದ್ರ ಭಾವ ಅಂತಕ್ಕಂಥದ್ದು ಶುದ್ಧವಾಗಿ ಇಲ್ಲದೆ ಇರುವಂಥ ಕಾರಣ ಈ ಒಂದು ಚಂದ್ರ ಮತ್ತು ಶನಿಯ ಪರಸ್ಪರ ದೃಷ್ಟಿಯಿಂದಾಗಿ ಕೆಲವರಿಗೆ, ಅದರಲ್ಲೂ ವಿಶೇಷವಾಗಿ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಪೂರ್ಣವಾದಂಥ ಫಲ ಅನ್ನುವಂಥದ್ದು ಸಿಗೋದಿಲ್ಲ. ಹಾಗಾಗಿ ಈ ಒಂದು ಪೂರ್ಣವಾದಂತಹ ಶುಭ ಫಲ ಬೇಕು ಅನ್ನುವಂಥ ಅಪೇಕ್ಷೆ ಇರುವಂತಹ ಸಂದರ್ಭದಲ್ಲಿ ಆಶ್ಲೇಷ ನಕ್ಷತ್ರ ಸರ್ಪೋದೇವತಾ ಅಂತ ಹೇಳ್ತಾರೆ. ಆಶ್ಲೇಷ ನಕ್ಷತ್ರಕ್ಕೆ ಸರ್ಪಗಳೇ ದೇವತೆಗಳು. ಹಾಗಾಗಿ ಸರ್ಪಾರಾಧನೆಯನ್ನು ಮಾಡಿದ ಪಕ್ಷದಲ್ಲಿ ಕರ್ಕಾಟಕ ರಾಶಿಯವರಿಗೆ ಎಲ್ಲವೂ ಸಹ ಶುಭವಾಗಿ ಪರಿಣಾಮ ಆಗುತ್ತೆ. ಮುಂದಿನದು ಸಿಂಹರಾಶಿ. ಸಿಂಹರಾಶಿಯವರಿಗೆ ಅವರು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆ ಬರತಕ್ಕಂಥ ದಿನ. ಕರ್ಮಭಾವಾಧಿಪತಿಯು ಪಂಚಮದಲ್ಲಿದ್ದರೂ ಸಹ ಶನಿಯ ದೃಷ್ಟಿಯನ್ನು ಹೊಂದ್ತಾನೆ. ಹಾಗಾಗಿ ಉದ್ಯೋಗ ಸ್ಥಾನ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಇರುಸು ಮುರುಸನ್ನು ಉಂಟು ಮಾಡತಕ್ಕಂಥದ್ದು ಸಹೋದ್ಯೋಗಿಗಳಿಂದ, ಅದರಲ್ಲೂ ಮಹಿಳಾ ಸಹೋದ್ಯೋಗಿಗಳಿಗೆ ಮಾತ್ರ ಇದು. ಮಹಿಳಾ ಉದ್ಯೋಗಿಗಳು ತಮ್ಮ ಮಹಿಳಾ ಸಹೋದ್ಯೋಗಿಗಳಿಂದ ಅಥವಾ ಪುರುಷ ಉದ್ಯೋಗಿಗಳು ತಮ್ಮ ಮಹಿಳಾ ಸಹೋದ್ಯೋಗಿಗಳಿಂದ ಕಿರುಕುಳವನ್ನು ಅನುಭವಿಸ್ತಕ್ಕಂಥ ಅಥವಾ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥ ಒಂದು ದಿನ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಸಮಸ್ಯೆಯ ಪರಿಹಾರಕ್ಕೆ ಸಿಂಹರಾಶಿಯವರು ಇಂದ್ರಾಣಿ ದೇವಿಯನ್ನು ಪೂಜಿಸಬೇಕು ಅಥವಾ ಪ್ರಾರ್ಥನೆ ಮಾಡಿಕೊಳ್ಬೇಕು. ಇಂದ್ರಾಣಿಯ ಪ್ರಾರ್ಥನೆಯಿಂದ ಅದು ಸ್ತ್ರೀದೇವಿ ಆಗಿರೋದ್ರಿಂದ ಜೊತೆಯಲ್ಲಿ ಶುಕ್ರ ಸಂಬಂಧಿತವಾಗಿರ್ತಕ್ಕಂಥದ್ದು, ಶ್ರೀದೇವಿ ಅಲ್ಲ ಸ್ತ್ರೀದೇವಿ. ಆದ್ದರಿಂದ ಈ ಒಂದು ಸಮಸ್ಯೆ ಎನ್ನುವಂಥದ್ದು ಖಂಡಿತವಾಗಿ ಪರಿಹಾರವಾಗುತ್ತೆ. ಮುಂದಿನದು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಯೋಗ ಫಲದ ಪ್ರಕಾರ ಚಂದ್ರಾಷ್ಟಮ ದಿನ ಒಂದು ಕಡೆಯಲ್ಲಿ, ಕುಟುಂಬ ಶನಿ ಯೋಗ ಒಂದು ಕಡೆಯಲ್ಲಿ, ಕರ್ಮ ಭಾವದಲ್ಲಿರ್ತಕ್ಕಂತಹ ವಕ್ರ ಗುರು ಒಂದು ಕಡೆಯಲ್ಲಿ. ಯಾಕೆ ಬೇಕು ಅನ್ನುವಂಥ ಒಂದು ಸ್ಥಿತಿ. ಅಂದರೆ ಏನು ಕೆಲಸ ಮಾಡ್ಲಿಕ್ಕೆ ಹೋದ್ರೂ ಯಶಸ್ಸಿಲ್ಲ, ಲಾಭ ಇಲ್ಲ, ಅನುಕೂಲ ಇಲ್ಲ, ಒಂದು ಥರ ಕಿರಿಕಿರಿ. ಯಾವುದೇ ಒಂದು ಕೆಲಸ ಮಾಡೋಕೆ ಹೋದ್ರೂ ಸಮಾಧಾನ ಇಲ್ಲ ಅನ್ನುವಂಥ ದಿನ. ಯಾಕೆ ಹೀಗೆ ಅಂತಂದರೆ ಶುಭ ಸ್ಥಾನಗಳಷ್ಟು ಪಾಪಗ್ರಹಗಳಿಂದ ಸುತ್ತುವರಿಯಲ್ಪಟ್ಟಿದ್ದು ಶುಭ ಗ್ರಹಗಳು ಪಾಪಸ್ಥಾನವನ್ನು ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ಉದಾಹರಣೆಗೆ ಪಂಚಮ ಭಾವ ಶುಭ ಸ್ಥಾನ ಅಂತಿದ್ರೆ ಅಲ್ಲಿ ಯಾವುದೇ ಗ್ರಹಗಳಿಲ್ಲ, ಶುಭ ಗ್ರಹಗಳು ಇಲ್ಲ, ಪಾಪಗ್ರಹಗಳು ಇಲ್ಲ. ಭಾಗ್ಯಸ್ಥಾನವನ್ನು ನೋಡಿದರೆ ಭಾಗ್ಯಸ್ಥಾನದಲ್ಲಿ ಸರಿ ಇಲ್ಲ. ಸ್ಥಾನಾಧಿಪತಿ ಚತುರ್ಥ ಕೇಂದ್ರದಲ್ಲಿರ್ತಕ್ಕಂಥದ್ದು, ಶುಭ ಸ್ಥಾನ ಲಾಭಾಧಿಪತಿ ಹೋಗಿ ಅಷ್ಟಮದಲ್ಲಿರ್ತಕ್ಕಂಥದ್ದು ಮತ್ತು ದ್ವಿತೀಯ ಭಾವದಲ್ಲಿರ್ತಕ್ಕಂತಹ ವೈರುಧ್ಯ ಯೋಗ, ಇದನ್ನೆಲ್ಲ ಒಟ್ಟಾಗಿ ನೋಡಿದಾಗ ಈ ಕನ್ಯಾ ರಾಶಿಯವರಿಗೆ ಒಂದು ಥರ ಪೂರ್ಣ ನೆಮ್ಮದಿನೇ ಇಲ್ಲದೆ ಇರತಕ್ಕಂಥ ದಿನ. ಒಂಥರ ಪೂರ್ಣ ಬೇಸರ. ಏನು ಮಾಡೋಕೆ ಹೋದ್ರೂ ಮನಸ್ಸಿಲ್ಲ, ಕಿರಿಕಿರಿ, ಮಾನಸಿಕವಾಗಿ ನೆಮ್ಮದಿ ಇಲ್ಲ.
ಬರೀ ಇದೇ ಥರ ಯೋಚನೆಗಳೇ ಬರುವಂಥ ಒಂದು ಯೋಗ ನಾಳೆ ದಿವಸ ಇರತಕ್ಕಂಥದ್ದು ಸುಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಕನ್ಯಾ ರಾಶಿಯವರು ಏನು ಮಾಡಬೇಕು ಅಂತಂದರೆ, ಇದಕ್ಕೆ ಬಹಳ ಮುಖ್ಯವಾಗಿ ರಾಶ್ಯಾಧಿಪತಿ ಆಗಿರತಕ್ಕಂತಹ ಬುಧ ಇರತಕ್ಕಂಥದ್ದು ತುಲಾ ರಾಶಿಯಲ್ಲಿ, ಶನಿ ರವಿ ಇತ್ಯಾದಿ ಯೋಗಗಳೊಂದಿಗೆ. ಹಾಗಾಗಿ ನರಸಿಂಹನನ್ನು ಆರಾಧನೆ ಮಾಡಿದರೆ ಈ ಎಲ್ಲ ಒಂದು ಸಮಸ್ಯೆಗಳ ಪರಿಹಾರ ಖಂಡಿತವಾಗಿ ಆಗುತ್ತೆ. ತುಲಾ ರಾಶಿಯಿಂದ ಇನ್ನುಳಿದ ರಾಶಿಗಳವರ ಯೋಗಫಲ ಹೇಗಿದೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಧನ್ಯವಾದಗಳು ಗುರೂಜಿ. ವೀಕ್ಷಕರೇ, ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಪತ್ರವನ್ನು ಬರೆದಿದ್ದಾರೆ. ಈ ದಿವಸ ಒಂದು ಪತ್ರವನ್ನು ಓದ್ತಾ ಇದ್ದೀನಿ. ಬೆಳಗಾಂನಿಂದ ಸಾವಿತ್ರಿ ಮಾಡುವ ನಮಸ್ಕಾರಗಳು ಗುರೂಜಿಯವರೇ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಮ್ಮ ಎಲ್ಲ ಮಾರ್ಗದರ್ಶನಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನನ್ನ ಒಂದು ಸಮಸ್ಯೆಯೂ ಕೂಡ ಪರಿಹಾರ ತಿಳಿಸ್ತೀರಿ ಅನ್ನೋ ನಂಬಿಕೆಯಿಂದ ಈ ಪತ್ರವನ್ನು ಬರೆದಿದ್ದೀನಿ ಗುರೂಜಿ. ನಮ್ಮ ದಾಯಾದಿಗಳು ಮಾಟ ಮಂತ್ರ ಮಾಡಿಸಿದ್ದಾರೆ ಅನ್ನೋ ಅನುಮಾನ ನಮ್ಮಲ್ಲಿದೆ. ಯಾಕೆ ಅಂತಂದರೆ ನಮ್ಮ ಕುಟುಂಬದಲ್ಲಿ ಯಾರಿಗೂ ಕೂಡ ಒಳ್ಳೇದಾಗ್ತಾ ಇಲ್ಲ. ನಮ್ಮದು ಬಟ್ಟೆ ಅಂಗಡಿ ಇದ್ದು ವ್ಯಾಪಾರ ಸಂಪೂರ್ಣ ಬಂದ್ ಆಗಿದೆ. 70 ವರ್ಷ ವಯಸ್ಸಿನ ನನ್ನ ತಂದೆ ತಾಯಿಗಳು ಓಡಾಡೋಕ್ಕಾಗದೇ ಇದ್ದ ಹಾಗೆ ಆಗಿದ್ದಾರೆ. ಇಲ್ಲಿ ತನಕ ಚೆನ್ನಾಗಿರೋ ಅವರು ಇತ್ತೀಚೆಗೆ ಆರೋಗ್ಯದಲ್ಲಿ ಹದಗೆಟ್ಟಿದೆ ಅವರಿಗೆ. ಹಾಗಾಗಿ ಇದು ಮಾಟ ಮಂತ್ರದ ಪ್ರಭಾವ ಅಂತ ನಾನು ನಂಬಿದ್ದೀನಿ. ನಮ್ಮನೇಲಿ ಯಾವುದೇ ರೀತಿಯಾದ ಮಂಗಳ ಕಾರ್ಯಗಳು ಕೂಡ ನಡೆದಿಲ್ಲ. ನನ್ನ ತಮ್ಮನಿಗೆ ಡಿಪ್ಲೊಮೊ ಇಂಜಿನಿಯರ್ ಪದವೀಧರ ಆಗಿದ್ರೂ ಕೂಡ ಅವನಿಗೆ ಕೆಲಸ ಸಿಕ್ಕಿಲ್ಲ ಇಲ್ಲಿ ತನಕ. ಹಾಗೆಯೇ ಯಾವುದೇ ರೀತಿಯಾದ ಆಸ್ತಿ ಪಾಸ್ತಿಯನ್ನು ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ವ್ಯಾಪಾರ ಆಗೋದಕ್ಕೆ, ಹಣಕಾಸಿನ ತೊಂದರೆ ದೂರ ಆಗೋದಕ್ಕೆ, ತಂದೆ ತಾಯಿ ಅನಾರೋಗ್ಯದಿಂದ ದೂರವಾಗಲು, ತಮ್ಮನಿಗೆ ನೌಕರಿ ಸಿಗಲು ಮಾಟ ಮಂತ್ರದ ಪ್ರಭಾವ ನಮ್ಮ ಮೇಲೆ ಆಗದೇ ಇದ್ದಂಗೆ ಏನಾದರೂ ಪರಿಹಾರ ಮಾರ್ಗ ತಿಳಿಸ್ಕೊಡಿ ಅಂತ ಹೇಳಿ ಸಾವಿತ್ರಿ ಅವರು ಪತ್ರವನ್ನು ಬರೆದಿದ್ದಾರೆ ಗುರೂಜಿ. ಸಾವಿತ್ರಿ ಅವರೇ, ನಿಮ್ಮ ಪತ್ರವನ್ನು ಗಮನಿಸಿದಾಗ ಕೆಲವು ವಿಚಾರಗಳು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ನೀವೇನಂತ ಬರೆದಿದ್ದೀರಿ, ನಿಮ್ಮ ತಂದೆ ತಾಯಿಗಳಿಗೆ ವರ್ಷ 70 ಆಗಿದೆ, ಆರೋಗ್ಯ ಸರಿ ಇಲ್ಲ. ವಯೋಮಾನ ಸಹಜವಾಗಿ ಕೆಲವರಿಗೆ ಈ ರೀತಿಯಾದಂಥ ಸಮಸ್ಯೆ ಬರ್ತಕ್ಕಂಥದ್ದು ವಿಶೇಷ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಅಥವಾ ಅವರಿಗೇನೋ ಅನಾರೋಗ್ಯವಾಗಿದೆ ಅನ್ನೋ ಕಾರಣಕ್ಕಾಗಿಯೇ ಇದರ ಹಿಂದೆ ಯಾವುದೋ ಒಂದು ಬೇರೆ ರೀತಿಯಾದಂಥ ಒಂದು ಅಸ್ವಾಭಾವಿಕವಾದ ಕಾರಣ ಇದೆ, ಅನ್ಯಾಚುರಲ್ ಅಂತೇನು ಹೇಳ್ತಾರೆ, ಆ ಕಾರಣ ಇರಬಹುದು ಅಂತ ಅಂದ್ಕೊಳ್ಳೋಕ್ಕಾಗೋಲ್ಲ. ಹೇಗೂ ಸರಿ, ನೀವು ಕೇಳಿದ್ದೀರಾ, ಕರ್ಣಪಿಶಾಚಿನಿ ತಂತ್ರದಲ್ಲಿ ನಿಮ್ಮ ಮನೆಯಲ್ಲಿ ಯಾಕೆ ಮಂಗಳ ಕಾರ್ಯಗಳು ನಡೀತಿಲ್ಲ ಅನ್ನೋದನ್ನು ಮೊದಲು ನೋಡಿ, ಆನಂತರದಲ್ಲಿ ನಿಮ್ಮ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂತಹ ಕರ್ಮ ಏನನ್ನು ನೀವು ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಸಾವಿತ್ರಿ ಅವರೇ, ನೀವು ಬರೆದಂತಹ ಪತ್ರದ ಪ್ರಕಾರ ನಿಮ್ಮ ಕೆಲವು ಸಂಶಯಗಳು ನಿಜ. ಪೂರ್ಣವಾಗಿ ನೀವು ಬರೆದಿರ್ತಕ್ಕಂತಹ ಪತ್ರದಲ್ಲಿ ಸುಳ್ಳಿದೆ ಅಂತ ನಾನು ಹೇಳೋದಿಲ್ಲ. ಕಾರಣ ಅನ್ಯಾಚುರಲ್ ಅಂತೇನು ಹೇಳ್ತೀವಿ, ಅಸ್ವಾಭಾವಿಕವಾಗಿರ್ತಕ್ಕಂಥ ಕೆಲವು ಲಕ್ಷಣಗಳಿರೋದು ಸತ್ಯ. ಹಾಗಾಗಿ ಈ ಕೆಲವು ಲಕ್ಷಣಗಳಿಗೆ ಕೆಲವರು ಕಾರಣರಾಗಿರ್ತಕ್ಕಂಥದ್ದು ಸತ್ಯ. ಇದರಲ್ಲೇನು ಆಶ್ಚರ್ಯ ಅಂತಕ್ಕಂಥದ್ದಿಲ್ಲ. ಪೂರ್ಣವಾಗಿ ಎಲ್ಲವನ್ನು ವಿಸ್ತಾರವಾಗಿ ಹೇಳುವಂಥಷ್ಟು ಸಮಯ ಕೂಡ ನಮಗೆ ಲಭಾವ ಇರೋದರಿಂದ ಸೂಚ್ಯವಾಗಿ ಕೆಲವು ವಿಚಾರಗಳನ್ನು ತಿಳಿಸ್ತೀನಿ. ಮಂಗಲ ಕಾರ್ಯಗಳು ನಡೆದೇ ಇರೋದಕ್ಕೂ ಮತ್ತು ನಿಮ್ಮ ತಮ್ಮನಿಗೆ ಉದ್ಯೋಗ ಆಗದೇ ಇರೋದಕ್ಕೂ ಅನೇಕ ರೀತಿಯ ಬೇರೆ ಬೇರೆ ಕಾರಣಗಳಿದೆ. ಕೆಲವು ಕಾರಣಗಳನ್ನು ನೀವೇನು ಅಂದ್ಕೊಂಡಿದ್ದೀರಿ ಅದು ಸತ್ಯವಾಗಿರ್ತಕ್ಕಂಥದ್ದು ಹೌದು. ಹಾಗಾಗಿ ಇಂತಹ ಒಂದು ಪರಿಸ್ಥಿತಿಯಿಂದ ಹೊರಬರಲಿಕ್ಕೆ ನೀವು ಶೂಲಿನಿ ದುರ್ಗಾ ಅನ್ನುವಂತಹ ಒಂದು ದೇವಿ ಶಕ್ತಿಯನ್ನು ಆರಾಧನೆ ಮಾಡಬೇಕಾಗುತ್ತೆ. ಆ ಶೂಲಿನಿ ದುರ್ಗಾ ಶಕ್ತಿಯನ್ನು ನೀವು ಆರಾಧನೆ ಮಾಡಿದ ಪಕ್ಷದಲ್ಲಿ ನಿಮ್ಮ ಈ ಒಂದು ಸಮಸ್ಯೆ ಅಂತಕ್ಕಂಥದ್ದು ಪರಿಹಾರವಾಗುತ್ತೆ. ಜೊತೆಯಲ್ಲಿ ಇನ್ನೊಂದು ಭದ್ರಕಾಳಿ ರಕ್ಷಾತಂತ್ರ ಅಂತ ಇದೆ. ಈ ಭದ್ರಕಾಳಿಯ ರಕ್ಷಾತಂತ್ರವನ್ನು ಸಹ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಇದೆ. ಶೂಲಿನಿ ದುರ್ಗಾ ತಂತ್ರ ಮತ್ತು ಭದ್ರಕಾಳಿ ರಕ್ಷಾತಂತ್ರ ಇವೆರಡನ್ನು ಮಾಡಿಕೊಂಡು ಆನಂತರ ನಿಮ್ಮ ಕುಲದೇವತೆ ಏನಿದೆ ಆ ನಿಮ್ಮ ಕುಲದೇವತೆಗೆ ಸಂತುಷ್ಟಿಗೆ ಬೇಕಾದಂಥ ಯಾವುದಾದ್ರೂ ಒಂದು ಪೌಷ್ಟಿಕ ಕರ್ಮವನ್ನು ಆಚರಣೆ ಮಾಡಬೇಕು. ಇವೆರಡು ಶುದ್ಧಿ ಇದ್ದ ಹಾಗೆ. ಈಗ ಮನೆ ಮುಂದೆ ಸ್ವಲ್ಪ ಕೊಳಕಾಗಿದೆ ಅಂದರೆ ಏನು ಮಾಡ್ತೀವಿ ನಾವು? ನೀರು ಹಾಕಿ ಅದನ್ನು ತೊಳೆದು ಸ್ವಚ್ಛ ಮಾಡಿ ಗೋಮಯ ಇತ್ಯಾದಿಗಳಿಂದ ಅದನ್ನು ಸಾರಿಸಿ ಶುದ್ಧ ಆದ ಮೇಲಿಂದ ರಂಗೋಲಿ ಹಾಕಿ ಅಲಂಕಾರ ಮಾಡ್ತೀವಿ ತಾನೆ. ಹಾಗೇನೆ ಶೂಲಿನಿಯಿಂದ ತೊಳಿಬೇಕು, ಭದ್ರಕಾಳಿಯಿಂದ ಸಾರಿಸಬೇಕು, ಆಮೇಲೆ ಕುಲದೇವರ ಸಂಬಂಧಿತವಾಗಿರ್ತಕ್ಕಂಥ ರಂಗೋಲಿಯನ್ನು ಹಾಕಬೇಕು. ಅಂದರೆ ನಿಮಗೆ ಇದು ನಾವು ಉದಾಹರಣೆ ಕೊಟ್ಟಿರ್ತಕ್ಕಂಥದ್ದು. ಶೂಲಿನಿ ಭದ್ರಕಾಳಿ ತಂತ್ರಗಳಿಂದ ರಕ್ಷಾದಿಗಳನ್ನು ಮಾಡಿಕೊಂಡು ಕುಲದೇವತೆಯಿಂದ ಪುಷ್ಟಿಯನ್ನು ಮಾಡಿಕೊಂಡ ಪಕ್ಷದಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳು, ಯಾವುದೇ ಸಂಶಯ ಬೇಡ, ನಿಮ್ಮ ಅಷ್ಟೂ ಸಮಸ್ಯೆಗಳು
ಖಂಡಿತವಾಗಿ ಪರಿಹಾರವಾಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗ. ಧನ್ಯವಾದಗಳು ಸಾವಿತ್ರಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದಿದ್ದಕ್ಕಾಗಿ. ಸ್ನೇಹಿತರೆ, ನೀವು ಕೂಡ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರಿಬೇಕು ಅಂದರೆ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವಾಹಿನಿಯ ವಿಳಾಸವನ್ನು ಪ್ರಸಾರ ಮಾಡ್ತೀವಿ. ದಯವಿಟ್ಟು ಆ ವಿಳಾಸಕ್ಕೆ ನಿಮ್ಮ ಪತ್ರವನ್ನು ಬರೆದು ಕಳಿಸಿ. ಗುರುಜಿ, ಈ ದಿವಸ ತುಳಸಿ ಹಬ್ಬ, ತುಳಸಿಯ ವಿವಾಹ ದಿನ ಅಂತ ಹೇಳ್ಬೋದು. ಈ ದಿನದಿಂದ ವಿವಾಹ ಮುಹೂರ್ತಗಳು ನಮಗೆ ಸಿಗ್ತಾ ಹೋಗುತ್ತೆ. ನಾವು ಮುಹೂರ್ತ ದಿನವನ್ನು ಇಡ್ತಾ ಬರ್ತೀವಿ. ಹಾಗೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಥೆಯನ್ನು ಹೇಳ್ತಾ ಇದ್ರಿ. ಈ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬದ ಮಹತ್ವದ ಬಗ್ಗೆ ತಿಳಿಸ್ಕೊಡಿ. ತುಳಸಿ ಹಬ್ಬ, ತುಳಸಿ ವಿವಾಹ ಇತ್ಯಾದಿಗಳ ಮಹತ್ವವನ್ನು ಹೇಗೂ ತಿಳಿಸ್ತೀನಿ. ಈ ಜಲಂಧರನ ಕಥೆಯಲ್ಲಿ ಏನು ಬರ್ತದೆ ಅಂತಂದರೆ, ಗೋವಿಂದ ಅನ್ನೋ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೆ. ಅದರಲ್ಲಿ ತಿರುಪತಿಯ ಮಹಾತ್ಮೆ, ಭವಿಷ್ಯೋತ್ತರ ಪುರಾಣ ಇತ್ಯಾದಿಗಳ ಬಗ್ಗೆ ಗೋವಿಂದ ಅಂತಲೇ ಯಾಕೆ ಹೇಳ್ತಾರೆ, ತಲೆ ಮೇಲೆ ಕೈ ಎತ್ತಿ ಯಾಕೆ ಮುಗಿತಾರೆ, ಜೊತೆಯಲ್ಲಿ ತಿರುಪತಿಗೆ ಹೋದಂತಹ ಹೆಣ್ಣು ಮಕ್ಕಳಾದರೂ ಸರಿ ಅಥವಾ ಗಂಡಸರಾದರೂ ಸರಿ ತಲೆ ಕೇಶಗಳನ್ನು ಮುಂಡನ ಮಾಡಿಸ್ತಾರೆ. ಅಂದರೆ ತಲೆಯ ಕೂದಲನ್ನು ಪೂರ್ಣ ತೆಗೆಸ್ಕೊಂಡು ಬರ್ತಾರೆ. ಯಾಕೆ? ಇದೊಂದು ದೊಡ್ಡ ಪ್ರಶ್ನೆ ಇದೆಯಲ್ಲ. ಇದಕ್ಕೆಲ್ಲ ಆಮೇಲೆ ಉತ್ತರ ಕೊಡ್ತೀನಿ. ಇದರಲ್ಲಿ ಹರಕೆ ಒಪ್ಪಿಸದೆ ಅದು ಇದು ಇತ್ಯಾದಿಗಳೆಲ್ಲ ಇರುವಂಥದ್ದು ಸತ್ಯ. ನಾನು ಅದು ಇಲ್ಲ ಅಂತ ಹೇಳೋಲ್ಲ, ತಪ್ಪು ಅಂತ ಕೂಡ ಹೇಳೋಲ್ಲ, ಅಥವಾ ಅದನ್ನು ವಿರೋಧಿಸೋದು ಇಲ್ಲ, ಸತ್ಯವೇ. ಆದರೆ ಅದ್ರ ಹಿಂದೆ ಒಂದು ಶಾಸ್ತ್ರೀಯವಾದ ಕಾರಣ ಇದೆ. ಕೇವಲ ಹರಕೆ ಭಾವನೆ ಇತ್ಯಾದಿಗಳೆಲ್ಲ ಬೇರೆ. ನಮ್ಮ ಕುಲದೇವರು ಹೋಗಿದ್ವಿ, ದರ್ಶನ ಮಾಡಿದ್ವಿ, ಎಲ್ಲ ಒಪ್ಕೊಳ್ತೀನಿ ನಾನು. ಆದರೆ ಶಾಸ್ತ್ರೀಯವಾಗಿ ಒಂದು ಕಾರಣ ಇದೆ. ಅದೇನು ಅದನ್ನು ಮುಂದೆ ನಾನು ತಿಳಿಸ್ಕೊಡ್ತೀನಿ. ಸದ್ಯ ಇಲ್ಲಿ ವಿಚಾರಕ್ಕೆ ಬರೋಣ. ಹೀಗಾಗಿ ತುಳಸಿಯನ್ನು ದಾಮೋದರ ಸ್ವರೂಪದಿಂದ ಕೃಷ್ಣ ಸಂಧಿಸ್ತಾನೆ. ಸಂಧಿಸಿ ಅವಳಿಗೆ ವಿಚಾರಗಳನ್ನು ತಿಳಿಸ್ತಾನೆ. ವಿಚಾರಗಳನ್ನು ತಿಳಿಸಿ, ನಿನ್ನ ಗಂಡ ಲೋಕ ಕಂಟಕನಾಗಿದ್ದಾನೆ, ಹಾಗಾಗಿ ನಿನ್ನ ಗಂಡನ ಸಂಹಾರ ಆದ ಹೊರತು ಈ ಲೋಕ ಅನ್ನುವಂಥದ್ದು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ನಿನ್ನೊಬ್ಬಳ ಒಂದು ಹಿತರಕ್ಷಣೆಗೋಸ್ಕರವಾಗಿ ಇಡೀ ಪ್ರಪಂಚಕ್ಕೆ ಇಂತಹ ಸ್ಥಿತಿಯನ್ನು, ಸಂದಿಗ್ಧತೆಯನ್ನು ತರಬೇಡ. ಆ ಜಲಂಧರನ ಸಂಹಾರಕ್ಕಾಗಿ ನಿನ್ನನ್ನು ನಾನು ಸ್ಪರ್ಶ ಮಾಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಆ ನಂತರ ಪೂರ್ಣ ಜಗತ್ತಿನ ಪಾಲನೆಗೋಸ್ಕರವಾಗಿ ಅಂಥ ಮಹತ್ತರವಾದ ತ್ಯಾಗವನ್ನು ಮಾಡಲಿಕ್ಕೆ ಹಾಗೆ ಸಿದ್ಧವಾಗ್ತಾಳೆ. ಆ ನಂತರ ಜಲಂಧರನ ವಧೆ ಆಗುತ್ತೆ. ಈ ರೀತಿಯಾಗಿ ಜಲಂಧರನ ವಧೆಗೆ ಆಕೆ ಸಹಾಯ ಮಾಡಿದ್ರಿಂದ ಕೃಷ್ಣನಿಗೆ ಬಹಳ ಆನಂದ ಆಗತ್ತೆ. ಆದರೆ ಆಕೆಗೆ ನೋವಾಗ್ಬಿಡತ್ತೆ, ತುಳಸಿಗೆ ಬಹಳ ನೋವಾಗ್ಬಿಡತ್ತೆ. ಸ್ವಾಮಿ, ನನ್ನನ್ನು ಇಂಥ ಒಂದು ತಪ್ಪು ಸ್ಥಿತಿಗೆ ತಂದುಬಿಟ್ರಲ್ಲ, ಪರಿಸ್ಥಿತಿ ನನ್ನದನ್ನು ಹದಗೆಡಿಸ್ಬಿಟ್ರಲ್ಲ, ನಾನು ಏನು ಮಾಡಲಿ ಅಂತ ಕೇಳಿದಾಗ ಆಗ ಕೃಷ್ಣ ಹೇಳ್ತಾನೆ, ನೀನು ಯಾರು ಅಂತ ಒಂದು ಸಾರಿ ಹಿಂದಿನ ವಿಚಾರಗಳನ್ನು ನೆನಪು ಮಾಡ್ಕೊ. ಇವತ್ತಿನ ಈ ತುಳಸಿ, ನೀನು ಜಲಂಧರನ ಪತ್ನಿ ಇತ್ಯಾದಿಗಳನ್ನೆಲ್ಲ ಒಂದು ಸೈಡಲ್ಲಿಡು, ಅದೆಲ್ಲ ಬೇಡ, ಅದು ಬಿಟ್ಬಿಡು. ನಿನ್ನ ಹಳೆಯ ನಿನ್ನ ಸ್ಥಿತಿಯನ್ನು ನೆನಪು ಮಾಡ್ಕೋ. ನೀನು ಯಾರು ಅಂತ. ಯಾರು ನೀನು ಅಂತಂದರೆ, ಕ್ಷೀರಸಾಗರ ಮಂಥನವಾಗುವಾಗ ಆವಾಗ ಇನ್ನೂ ಕೂರ್ಮಾವತಾರ ಅಷ್ಟೇ, ಭಗವಂತಂದು ವರಾಹ ನಾರಸಿಂಹಾದಿ ಅವತಾರಗಳೇ ಆಗಿಲ್ಲ. ಅಷ್ಟು ಹಿಂದೆನೇ ಕೂರ್ಮಾವತಾರ ಸಂದರ್ಭದಲ್ಲಿ ಯಾವಾಗ ನಾನು ಮಹಾವಿಷ್ಣು ಆಗಿದ್ದ ಸಂದರ್ಭ, ಅಥವಾ ಅರ್ಥಾತ್ ನಾನು ಮಹಾವಿಷ್ಣುವು ಮಂದರ ಪರ್ವತವನ್ನು ಎತ್ತಲಿಕ್ಕೋಸ್ಕರ ಕೂರ್ಮಾವತಾರವನ್ನು ತಾಳಿ ಯಾವ ಒಂದು ಅಮೃತ ಮಂಥನವನ್ನು ಮಾಡಿದೆವೋ, ಆಗ ದೈವವೈದ್ಯನಾಗಿರ್ತಕ್ಕಂತಹ ಧನ್ವಂತರಿ ತನ್ನ ಕೈಯಲ್ಲಿ ಹಿಡ್ಕೊಂಡು ಬಂದಿರತಕ್ಕಂತಹ ಅಮೃತ ಕಲಶ ಏನಿದೆ ಅದನ್ನು ಮಹಾವಿಷ್ಣು ತನ್ನ ಕೈಯಲ್ಲಿ ತಗೊಳ್ತಾನೆ. ಆ ಅಮೃತ ಕಲಶವನ್ನು ಕೈಯಲ್ಲಿ ತಗೊಂಡು ಬಹಳ ಸಂತೋಷವಾಗ್ಬಿಡತ್ತೆ ಮಹಾವಿಷ್ಣುವಿಗೆ. ಅಂತೂ ಪ್ರಪಂಚಕ್ಕೆ ಅನುಗ್ರಹ ಮಾಡಬೇಕು ಅನ್ನುವಂಥ ಅಪೇಕ್ಷೆಯಿಂದ ಎಷ್ಟು ಕಷ್ಟಪಟ್ಟು ದೇವತೆಗಳು, ರಾಕ್ಷಸರು ಅಮೃತವನ್ನು ಮಂಥನ ಮಾಡಿದ್ರು. ವಿಷ ಬಂತು, ಕಲ್ಪವೃಕ್ಷ ಬಂತು, ಕಾಮಧೇನು ಬಂತು, ಉಚ್ಚೈಶ್ರವಸ್ ಕುದುರೆ ಬಂತು, ಐರಾವತ ಬಂತು, ಲಕ್ಷ್ಮಿ ಬಂದು, ಚಂದ್ರ ಬಂದ, ಅಪ್ಸರಸೆಯರು ಬಂದರು. ಹೀಗೆ ಎಷ್ಟೊಂದು ಕ್ಷೀರಸಾಗರದಿಂದ ಉದ್ಭವ ಆಯಿತು. ಇದೆಲ್ಲವನ್ನು ಕಂಡು ಲಕ್ಷ್ಮಿಯನ್ನು ತಾನು ಹೊಂದಿ ಶ್ರೀಪತಿಯಾದೆ. ಇವತ್ತು ಅಮೃತವೂ ಸಹ ಪ್ರಾಪ್ತಿಯಾಯಿತು. ಇಂಥ ಒಂದು ಅದ್ಭುತವಾದ ಘಳಿಗೆಯನ್ನು ಸ್ಮರಣೆ ಮಾಡುತ್ತಾ ಮಹಾವಿಷ್ಣು ಬಹಳ ಆನಂದ ಪಡ್ತಾನೆ. ಹಾಗೆ ಆನಂದ ಪಟ್ಟಂತಹ ಮಹಾವಿಷ್ಣುವಿನ ಕಣ್ಣಿನಿಂದ 2 ಹನಿ ಕಣ್ಣೀರು ಬಿದ್ದಂತಹ ಆ ಕಣ್ಣೀರು ಅಮೃತ ಕಲಶ ಏನಿರುತ್ತೆ ಆ ಅಮೃತ ಕಲಶದ ಮೇಲೆ ಬಿದ್ದು ನೆಲಕ್ಕೆ ಬೀಳುತ್ತೆ. ಹಾಗೆ ನೆಲಕ್ಕೆ ಬಿದ್ದಾಗ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಗಿಡವೇ ತುಳಸಿ ಗಿಡ. ಈ ತುಳಸಿ ಗಿಡದ ಸೃಷ್ಟಿ ಏನೋ ಬಹುಶಃ ಎಲ್ಲೋ ಹುಟ್ಟಿರ್ತಕ್ಕಂಥದ್ದು ಚೂರುಪಾರು ಹಾಗೆ ಹೀಗೆ ಅಂತ ನಾವು ಅಂದ್ಕೊಳ್ಬಾರ್ದು. ಹೇಗೆ ತೆಂಗಿನ ಮರ, ಬಿಲ್ಲುಪತ್ತೆಗೆ ಎಷ್ಟು ಶ್ರೇಷ್ಠವಾದ ಸ್ಥಾನ ಕೊಟ್ಟಿದ್ದೇವೆ ನಾವು, ಹಾಗೆ ಈ ತುಳಸಿ ಗಿಡ ಅಂತಕ್ಕಂಥದ್ದು ಮಹಾವಿಷ್ಣುವಿನ ಆನಂದ ಬಾಷ್ಪದಿಂದ ಬಿದ್ದು ಹುಟ್ಟಿರ್ತಕ್ಕಂಥ ಆ ಒಂದು ಗಿಡ ಅದು ತುಳಸಿ. ಅಷ್ಟು ಶ್ರೇಷ್ಠ ಅದು. ಹಾಗಾಗಿ ಮಹಾವಿಷ್ಣುವಿಗೆ ಅತ್ಯಂತ ಆನಂದದಾಯಕವಾಗಿರ್ತಕ್ಕಂಥದ್ದು ಈ ತುಳಸಿ. ಆ ವಿಚಾರವನ್ನೆಲ್ಲ ಕೃಷ್ಣ ತಿಳಿಸ್ತಾನೆ.
ನಿನ್ನ ಹಿಂದಿನ ವಿಚಾರಗಳನ್ನು ನೀನು ನೆನಪು ಮಾಡ್ಕೊ. ನೀನು ಯಾರು, ಹೀಗಾಗಿ ದುಃಖ ಪಡಬೇಡ. ನೀನು ಹುಟ್ಟಿದ್ದೇ ಪ್ರಪಂಚಕ್ಕೆ ಅನುಗ್ರಹ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಹಾವಿಷ್ಣುವಿನಿಂದ ಆನಂದ ಬಾಷ್ಪದಿಂದ ಉದ್ಭವಳಾದಂಥ ನೀನು ಶೋಕಿಸಬೇಕಾದ್ದಿಲ್ಲ. ಸದಾಕಾಲ ದಾಮೋದರನಾಗಿ ನಾನೇ ನಿನ್ನ ಜೊತೆಯಲ್ಲಿ ಇರ್ತೇನೆ. ಯಾರು ನನ್ನನ್ನು ನಿನ್ನನ್ನು ಒಟ್ಟಿಗೆ ದಾಮೋದರ ತುಳಸಿ ಎನ್ನುವಂತಹ ಒಂದು ಭಾವನೆಯೊಂದಿಗೆ ಆ ಜಲಂಧರನ ಹತ್ಯೆಯಾಗಿದ್ದು ಇದೇ ಉತ್ಥಾನ ದ್ವಾದಶಿ ದಿವಸ. ಯಾವ ಉತ್ಥಾನ ದ್ವಾದಶಿಯ ದಿವಸ, ಕಾರ್ತೀಕ ಶುದ್ಧ ದ್ವಾದಶಿಯ ದಿವಸ ಜಲಂಧರನ ಹತ್ಯೆಗೋಸ್ಕರವಾಗಿ ತುಳಸಿ ಅಂತಕ್ಕಂಥ ಆ ಒಂದು ಮಹಾನ್ ಹೆಣ್ಣು ಅಥವಾ ಚೇತನ ಅಂತಕ್ಕಂಥದ್ದು ದಾಮೋದರನೊಂದಿಗೆ ಐಕ್ಯವಾಯಿತೋ ಅಂತಹ ಉತ್ಥಾನ ದ್ವಾದಶಿಯನ್ನ ತುಳಸಿ ವಿವಾಹ ಮಹೋತ್ಸವ ಅಂತ, ಅಂದರೆ ತುಳಸಿ ಅಂತಕ್ಕಂಥ ಒಂದು ಸ್ತ್ರೀ ಅಥವಾ ಚೈತನ್ಯ ಅಂತಕ್ಕಂಥದ್ದು ದಾಮೋದರ ಅನ್ನುವಂತಹ ಮಹಾವಿಷ್ಣು ತತ್ವದೊಂದಿಗೆ ಐಕ್ಯವಾದಂತಹ ದಿನವಾಗಿದ್ದರಿಂದ ಆಕೆಯನ್ನು ಉತ್ಥಾನ ಮಾಡಿದ ಭಗವಂತ. ಅದಲ್ಲದೆ ಇನ್ನೂ ಒಂದು ಪಾಯಿಂಟ್ ಇದೆ ಇಲ್ಲಿ, ಬಹಳ ಮುಖ್ಯವಾದ ವಿಚಾರ ಏನಿದೆ ಅಂತಂದ್ರೆ, ಈ ಪ್ರಪಂಚವನ್ನ ಸಂಪೂರ್ಣವಾಗಿ ಉತ್ಥಾನ ಮಾಡಲಿಕ್ಕಾಗಿರ್ತಕ್ಕಂಥದ್ದು ದ್ವಾದಶಿ. ದ್ವಾದಶ ಅಂದ್ರೆ 12 ಅಂದ್ರೆ ಭಾವ. ಇದು ಜ್ಯೋತಿಷ್ಯದ ಕಲ್ಪನೆಯನ್ನು ಹೇಳ್ತಾ ಇದ್ದೀನಿ. ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥದ್ದು 12 ಕುಂಡಲಿಗಳು. ಈ 12 ಕುಂಡಲಿಗಳು ಮೇಷಾದಿ ಮೀನ ಪರ್ಯಂತ 12 ಏನಿದೆ ಇದು ಉತ್ಥಾನವಾಗುತ್ತದೆ ಅಂತಲೂ ಇದೆ. ಅಂದರೆ ತುಳಸಿ ದಾಮೋದರರನ್ನ ವಿವಾಹಿಸಿ ಪೂಜಿಸಿ ಅರ್ಚಿಸಿ ನಮ್ಮನ್ನು ನಾವು ಅವರಿಗೆ ಸಮರ್ಪಣೆ ಮಾಡಿಕೊಂಡು ಭಗವಂತ ರಕ್ಷಣೆ ಮಾಡುವಂತ ಕೇಳಿದ್ವಿ ಎನ್ನ ಪಕ್ಷದಲ್ಲಿ ಖಂಡಿತವಾಗಿ ನಮ್ಮ 12 ಭಾವಗಳು ಸಹ ಶುದ್ಧವಾಗುತ್ತೆ, ಅವುಗಳ ಉತ್ಥಾನವಾಗುತ್ತೆ ಅಂತಕ್ಕಂಥದ್ದು ಈ ವ್ರತದ ವಿಶೇಷ. ಇಂತಹ ತುಳಸಿಯನ್ನ ಅರ್ಚಿಸ್ತಕ್ಕಂಥ ಅನೇಕ ವಿಧಾನಗಳಿದೆ. ಆದರೆ ತುಳಸಿ ಪೂಜೆಯಿಂದ ಈ ಉತ್ಥಾನ ದ್ವಾದಶಿ ದಿವಸ ಮಾಡುವಾಗ ಮಾತ್ರ ವಿಶೇಷ. ಉಳಿಕೆ ಎಲ್ಲ ದಿವಸದಂತೆ ನಿತ್ಯದಂತೆ ತುಳಸಿಯನ್ನ ಅರ್ಚಿಸ್ತೀವಿ, ಆದ್ರೆ ಮುಡ್ಕೊಳ್ಬಾರ್ದು ತುಳಸಿಯನ್ನ ಅಂತ ಹೇಳ್ತಾರೆ. ಸ್ತ್ರೀಯರು ತುಳಸಿಯನ್ನು ಮುಡಿಬಾರ್ದು ಅಂತ ಹೇಳ್ತಾರೆ. ಕಾರಣ ಏನು ಅಂತಂದ್ರೆ, ಪಾತಿವ್ರತ್ಯ ಭಂಗವಾಗಿ ಆಕೆಯ ಗಂಡನಾದ ಜಲಂಧರನ ಸಾವಿಗೆ ಕಾರಣ ಆದವಳು ಅನ್ನುವಂಥ ಒಂದು ಕಾರಣವೇ. ಆದ್ದರಿಂದ ವೈಧವ್ಯ ಸಂಕೇತ ತುಳಸಿಯನ್ನ ಮುಡಿತಕ್ಕಂಥದ್ದು ಅಂತ ಹೇಳುತ್ತೆ. ಶಾಸ್ತ್ರೀಯವಾಗಿ ತುಳಸಿಯನ್ನ ಸ್ತ್ರೀಯರು ಮುಡ್ಕೊಳ್ತಕ್ಕಂಥದ್ದು ವೈಧವ್ಯ ಸಂಕೇತ ಅಂತ ಒಂದು ಕಡೆಯಲ್ಲಿ ಬಂದರೆ, ಇನ್ನೊಂದು ಕಡೆಯಲ್ಲಿ ಏನು ಹೇಳುತ್ತೆ ಅಂದರೆ ವಾಸನಾ ವಿಶೇಷ. ಸ್ತ್ರೀ ಜನ್ಮ ಅಂತಕ್ಕಂಥದ್ದು ಸಂತಾನಾದಿಗಳನ್ನು ಉತ್ಪತ್ತಿ ಮಾಡಲಿಕ್ಕೋಸ್ಕರವಾಗಿ, ಜೊತೆಯಲ್ಲಿ ಸಾಂಸಾರಿಕವಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಸಮಗ್ರತೆಯನ್ನು, ಐಕ್ಯತೆಯನ್ನು, ಏಕತೆಯನ್ನು, ಹಾಗೇನೆ ಭದ್ರತೆಯನ್ನು ಇತ್ಯಾದಿಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಸ್ತ್ರೀ ಎನ್ನುವಂಥ ಒಂದು ವರ್ಗ ಇದೆ. ಸುಮ್ಮನೆ ಪುರುಷರ ಥರ ಆಗೋದಿಲ್ಲ. ಹೆಣ್ಣು ಗಂಡು ಯಾವ್ಯಾವ ಸ್ಥಾನಗಳನ್ನೆಲ್ಲ ವಹಿಸ್ಕೊಳ್ತಾನೋ, ಜವಾಬ್ದಾರಿಯನ್ನು ವಹಿಸ್ತಾನೋ, ಅದಕ್ಕಿಂತ ಬಹುಶಃ ಒಂದು 3-4 ಸ್ಥಾನ ಹೆಚ್ಚೇ ವಹಿಸಬೇಕು ಹೆಣ್ಣು. ಅಷ್ಟು ಸಾಮರ್ಥ್ಯ ಅವಳಲ್ಲಿರೋದ್ರಿಂದಲೇ ಅಂಥ ಸ್ಥಾನ ಅನ್ನುವಂಥದ್ದು ಅವಳಿಗೆ ಸಿಕ್ಕಿದೆ. ಆದ್ದರಿಂದ ಅಂಥ ಒಂದು ವಿಶೇಷತೆ ಇರತಕ್ಕಂತಹ ತುಳಸಿಯನ್ನ ದಾಮೋದರ ಸಹಿತವಾಗಿ ಏನೆಲ್ಲ ಈ ಹಿಂದೆ ವಿಚಾರಗಳನ್ನು ತಿಳಿಸಿದ್ನೋ ಅಂಥ ವಿಶೇಷತೆಗಳಿರುವಂಥ ಮಹಾವಿಷ್ಣುವಿನ ಆನಂದ ಬಾಷ್ಪದಿಂದ ಉತ್ಪತ್ತಿ ಆಗಿರತಕ್ಕಂಥ ಆ ತುಳಸಿಯನ್ನು ಅರ್ಚನೆ ಮಾಡ್ತಕ್ಕಂಥದ್ದು. ಜೊತೆಯಲ್ಲಿ ಇನ್ನೂ ಒಂದು ವಿಶೇಷ ಏನಿದೆ ಅಂದರೆ, ಪ್ರತಿಯೊಬ್ಬ ಸನ್ಯಾಸಿಗಳಿಗೂ ತುಳಸಿ ಹಾರವನ್ನು ಹಾಕ್ತಾರೆ. ತುಳಸಿಯಲ್ಲಿರ್ತಕ್ಕಂಥ ಇನ್ನೊಂದು ವಿಶೇಷ. ಹಾಗಂತ ಸ್ತ್ರೀಯರು ಯಾರೂ ತುಳಸಿಯನ್ನು ಮುಡಿಯೋ ಹಾಗಿಲ್ಲ. ಸನ್ಯಾಸಿಗಳಿಗೆ ಪೂಜೆ ಮಾಡುವಾಗ, ಪಾದಪೂಜೆ ಮಾಡುವಾಗ, ಹಾರ ಹಾಕುವಾಗ ತುಳಸಿ ಹಾರವನ್ನೇ ಹಾಕ್ತಾರೆ. ಯಾಕೆ ಬೇಕಲ್ವಾ ವಿಚಾರ? ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ವೆಂಕಟೇಶ್ವರನ ದೇವಸ್ಥಾನಕ್ಕೆ, ಶ್ರೀಕೃಷ್ಣನ ದೇವಸ್ಥಾನಕ್ಕೆಲ್ಲ ಹೋಗುವಾಗ ನಾವು ತುಳಸಿ ಹಾರವನ್ನು ತಗೊಂಡು ಹೋಗ್ತೀವಿ, ದೇವರಿಗೆ ಕೊಟ್ಟು ನಮಸ್ಕಾರ ಮಾಡ್ತೀವಿ. ಆದರೆ ಅದಕ್ಕೆ ಕಾರಣ ಏನು ಅಂತ ಗೊತ್ತಿರಲಿಲ್ಲ. ಇವತ್ತು ಈ ಕತೆ ಮೂಲಕ ತಿಳಿಸ್ಕೊಟ್ರಿ, ಧನ್ಯವಾದಗಳು ಗುರೂಜಿ. ವೀಕ್ಷಕರೇ, ಗುರೂಜಿಯಿಂದ ಇನ್ನಷ್ಟು ವಿಚಾರವನ್ನು ತಿಳಿಯೋಣ. ಆದರೆ ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಜಿ, ನಾಳೆ ಇನ್ನುಳಿದ ರಾಶಿಗಳ ಯೋಗ ಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ತುಲಾರಾಶಿ. ತುಲಾರಾಶಿಯವರ ಯೋಗ ಫಲದ ಪ್ರಕಾರ ಸಪ್ತಮ ಭಾವದಲ್ಲಿರ್ತಕ್ಕಂಥ ಗ್ರಹ ಯೋಗವನ್ನ, ರಾಶ್ಯಾಧಿಪತಿ ಯೋಗವನ್ನು ನೋಡಿದಾಗ ಮಧ್ಯಮವಾದಂತಹ ಫಲ, 50-50 ಅಂತ ಹೇಳ್ತಾರಲ್ಲ ಹಾಗೆ. ಎಷ್ಟು ಕೆಲಸವನ್ನು ಮಾಡಬೇಕೋ ಅಷ್ಟು ಕೆಲಸ ಮಾಡಿದ್ದೀರಿ, ಎಷ್ಟು ಫಲ ಸಿಕ್ಕಬೇಕೋ ಅಷ್ಟು ಫಲ ಸಿಕ್ಕಿದೆ. ಅಷ್ಟು ಬಿಟ್ಟರೆ ಅತ್ಯುತ್ತಮವಾದಂತಹ ದಿವಸವೂ ಅಲ್ಲ, ಅತಿ ಕನಿಷ್ಠಕರವಾದಂತಹ ದಿವಸವೂ ಖಂಡಿತ ಅಲ್ಲ. ಹಾಗಾಗಿ ತುಲಾರಾಶಿಯವರು
ಉತ್ತಮವಾದಂತಹ ಸ್ಥಿತಿಯನ್ನು ಹೊಂದಬೇಕು ಅಂತಿದ್ರೆ. ಯಾಕೆಂದ್ರೆ ಷಷ್ಠ ಭಾವದಿಂದ ಚಂದ್ರ ಸಪ್ತಮ ಭಾವಕ್ಕೆ ಬರ್ತಾನೆ ಕರ್ಮಾಧಿಪತಿಯಾಗಿ. ಹಾಗಾಗಿ ಸಾಧಾರಣವಾಗಿರ್ತಕ್ಕಂಥ ಒಂದು ಯೋಗ, ಉತ್ತಮವಾಗಿರ್ತಕ್ಕಂಥದ್ದು ಅಂತಲೂ ಸಹ ಹೇಳಬಹುದು. ಕಾರಣ ಅಲ್ಲಿಂದ 3ನೇ ಮನೆಯಲ್ಲಿ ವಕ್ರನಾಗಿರ್ತಕ್ಕಂಥ ಗುರು ಇದ್ದಾನೆ. ತುಲಾರಾಶಿಯವರಿಗೆ ಭಾಗ್ಯ ಭಾವದಲ್ಲಿ ವಕ್ರ ಗುರು ಇರೋದರಿಂದ ಈ ಒಂದು ಸಮಸ್ಯೆ ಅಂತಕ್ಕಂಥದ್ದು ಬರುತ್ತೆ. 50-50 ಅಂತ, ಪೂರ್ಣವಾದ ಲಾಭ ಇಲ್ಲ. ಜೊತೆಯಲ್ಲಿ ಪತನ ಭಯ ಅಂತ ಹೇಳುತ್ತೆ. ಭಾಗ್ಯಸ್ಥಾನದಲ್ಲಿ ಯಾವಾಗ ಗುರು ವಕ್ರನಾಗ್ತಾನೆ, ಕರ್ಮಾಧಿಪತಿಯ ಯೋಗವನ್ನು ಹತ್ತಿರದಲ್ಲಿ ಹೊಂದುತ್ತಾನೆ, ಆವಾಗ ಪತನ ಯೋಗ ಅಂದ್ರೆ ಬೀಳ್ತಕ್ಕಂಥದ್ದು ಅಂತ ಹೇಳ್ತಾರೆ. ಬೀಳುವಂತಹದ್ದು ಅಂದ್ರೆ ಹೇಗೆ ಬೇಕಾದ್ರೂ ಬೀಳ್ಬಹುದು. ಕೇವಲ ನಿತ್ತವನು ಬೀಳ್ಬೇಕು ಅಥವಾ ಓಡೋನ್ ಬೀಳ್ಬೇಕು, ವಾಹನದಲ್ಲಿ ಹೋಗೋನ್ ಬೀಳ್ಬೇಕು ಅಂತಿಲ್ಲ. ಕೆಲಸ ಕಾರ್ಯಗಳಲ್ಲಿ ನಷ್ಟವಾದ್ರೂ ಅದು ಒಂಥರ ಬೀಳುವಿಕೆನೆ. ಹಾಗಾಗಿ ಈ ಒಂದು ಸಮಸ್ಯೆ ಪರಿಹಾರಕ್ಕೆ ಅತ್ತಿ ಮರದ ಪ್ರದಕ್ಷಿಣೆಯನ್ನು ಮಾಡಬೇಕು ತುಲಾರಾಶಿಯವರು. ಬಹಳ ಮುಖ್ಯವಾಗಿ ಔದುಂಬರ, ಹತ್ತಿ ಅಲ್ಲ ಅತ್ತಿ. ವೃಶ್ಚಿಕ ರಾಶಿಯೋಗ ಫಲ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಷಟ್ ಸಪ್ತಾಗ್ನಿ ದಶೈಕ ಶೋಭನ ಕರೋರ್ ನಾರಿದ್ ಬುಧಾರ್ಕೌ ಪ್ರಿಯ ಅಂತ ಹೇಳ್ತಾರೆ. ಬುಧನು ಪ್ರಿಯ, ಜೊತೆಯಲ್ಲಿ ಅರ್ಕನು ಪ್ರಿಯ. ಅವರಿಬ್ಬರ ದೃಷ್ಟಿ ಜೊತೆಯಲ್ಲಿ ನೇರವಾಗಿರ್ತಕ್ಕಂಥ ದೃಷ್ಟಿಯ ಜೊತೆಯಲ್ಲಿ 6ನೇ ಮನೆಯಲ್ಲಿ ಇರತಕ್ಕಂಥ ಒಂದು ಯೋಗ ಉತ್ತಮವಾದಂಥ ಯೋಗ. ಅರ್ಥಾತ್ ಏನಾಯ್ತು ಅಲ್ಲಿಗೆ, ಚಂದ್ರನ ಚಲನೆಯಿಂದ ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂಥ ಒಂದು ಫಲ ಇದೆ. 6ನೇ ಮನೆಯಲ್ಲಿರ್ತಕ್ಕಂತಹ ಚಂದ್ರ ಔಷಧಿ ವ್ಯವಹಾರಗಳು, ವಸ್ತ್ರ ಸಂಬಂಧಿ ವ್ಯವಹಾರಗಳು, ಬೆಳ್ಳಿ ಬಂಗಾರದ ವ್ಯವಹಾರಗಳು ಇತ್ಯಾದಿಗಳನ್ನು ಮಾಡ್ತಕ್ಕಂಥವರಿಗೆ ಸಾಧಾರಣ ಮಟ್ಟಿನ ಉತ್ತಮವಾದ ಫಲವನ್ನು ಕೊಡ್ತಾನೆ ಅಂತ ಅರ್ಥ. ಯಾಕೆ ಗುರುಜಿ 6ನೇ ಮನೇಲಿ ಇದ್ರ ಮೇಲೆ ಒಳ್ಳೆ ಫಲ ಕೊಡಬೇಕು ಅಂದ್ರೆ ಸಾಧಾರಣ ಅಂತ ಹೇಳ್ತೀರಲ್ಲ ಅಂದ್ರೆ, ಚಂದ್ರ ಒಬ್ಬನೇ ಯೋಗಕಾರಕ ಅಲ್ಲ, ಉಳಿದ ಗ್ರಹಗಳನ್ನು ನೋಡ್ಬೇಕಲ್ಲ. ಹಾಗಾಗಿ ಈ ಅಷ್ಟಮ ಭಾವದಲ್ಲಿರ್ತಕ್ಕಂತಹ ಗುರು ವಕ್ರನಾಗಿರುವಂತಹದ್ದು ಒಳ್ಳೆ ಯೋಗ, ಜೊತೆಯಲ್ಲಿ ಷಷ್ಠದಲ್ಲಿರ್ತಕ್ಕಂತಹ ಚಂದ್ರನ ಯೋಗ ಕೂಡ ಒಳ್ಳೆಯದು, 2ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರನ ಯೋಗ ಕೂಡ ಒಳ್ಳೆಯದು. ಆದರೆ ವ್ಯಯಭಾವದಲ್ಲಿರ್ತಕ್ಕಂತಹ ಚತುರ್ಗ್ರಹ ಯೋಗ ಇದೆಯಲ್ಲ, ಇದು ಅಷ್ಟು ಉತ್ತಮವಾದ್ದಲ್ಲ. ಹಾಗಾಗಿ ಈ ಸಂದರ್ಭ ವೃಶ್ಚಿಕ ರಾಶಿಯವರು ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡಲೇಬೇಕು. ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡಿದ ಪಕ್ಷದಲ್ಲಿ ಆ ದುರ್ಗ್ರಹ ಯೋಗ, ದುಷ್ಟಗ್ರಹಗಳ ವ್ಯಯಭಾವದ ಯೋಗ ಏನಿದೆ ಆ ದೋಷ ಪರಿಹಾರವಾಗುತ್ತೆ, ಶುಭ ಫಲ ಪ್ರಾಪ್ತಿ ಆಗುತ್ತೆ. ಈ ಮುಂದಿರುವುದು ಧನುರಾಶಿ. ಧನುರಾಶಿಯವರ ಯೋಗ ಫಲದ ಪ್ರಕಾರ ಉದ್ಯೋಗ ಸ್ಥಾನದಲ್ಲಿ ಒಳ್ಳೆಯ ಅನುಕೂಲ ಸ್ಥಿತಿ ಇದೆ, ಆರೋಗ್ಯ ಸಹ ಉತ್ತಮವಾಗಿದೆ, ಸಂಪಾದನೆ ಸಾಧಾರಣವಾಗಿ ತಕ್ಕ ಮಟ್ಟಿಗಿದೆ, ಚಿಂತೆ ಅಂತಕ್ಕಂಥದ್ದು ಈ ವಿಭಾಗದಲ್ಲಿ ಇಲ್ಲ. ಆದರೆ ಈ ಒಂದು ಧನುರಾಶ್ಯಾಧಿಪತಿಯು ಕೇಂದ್ರಾಧಿಪತಿಯೂ ಆಗಿ ಸಪ್ತಮದಲ್ಲಿ ವಕ್ರನಾಗಿರುವ ಕಾರಣ ಧನುರಾಶಿಯವರು ಯಾರಿದ್ದಾರೆ ಅವರಲ್ಲಿ ಸತಿಪತಿಯರಲ್ಲಿ ಸ್ವಲ್ಪ ಮಟ್ಟಿನ ಭಿನ್ನಮತ ಇರ್ತದೆ. ಒಂದು ಸಹಭಾಗಿತ್ವ ಅಥವಾ ಸಮಯೋಚನೆ, ಸಮಯಾಲೋಚನೆ ಅಂತ ಏನು ಹೇಳ್ತಾರೆ, ಅದು ಕಡಿಮೆ ಆಗ್ತಕ್ಕಂಥದ್ದು, ಕೊರತೆ ಆಗ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ಅದರಲ್ಲೂ ಧನುರಾಶಿಯ ಪತಿಗೆ ಮಿಥುನ ರಾಶಿಯ ಪತ್ನಿಯಾಗಿದ್ದ ಪಕ್ಷದಲ್ಲಿ ಅಥವಾ ಮಿಥುನ ರಾಶಿಯ ಪತಿಗೆ ಧನುರಾಶಿಯ ಪತ್ನಿಯಾಗಿದ್ದ ಪಕ್ಷದಲ್ಲಿ ಈ ಯೋಗ ಅನ್ನುವಂಥದ್ದು ಇನ್ನೂ ಅತಿರೇಕವಾಗಿರ್ತದೆ ಅಂತ ಹೇಳಬಹುದು. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು ಐಕ್ಯಮತ್ಯ. ಈ ಐಕ್ಯಮತ್ಯದ ಸಂಬಂಧಿತವಾಗಿರ್ತಕ್ಕಂತಹ ದೇವತೆಗಳನ್ನು ಆರಾಧನೆ ಮಾಡಬೇಕು. ಈ ಐಕ್ಯಮತ್ಯ ದೇವತೆಗಳು ಅಂತಂದ್ರೆ ಯಾರು? ಲಕ್ಷ್ಮೀನಾರಾಯಣರು ಆಗತ್ತೆ, ಉಮಾಮಹೇಶ್ವರರು ಆಗತ್ತೆ, ವಾಣಿ ಸಮೇತನಾಗಿರತಕ್ಕಂಥ ಹಿರಣ್ಯಗರ್ಭ ಅಂದರೆ ಬ್ರಹ್ಮ ಅಂತ ಅರ್ಥ. ಇದರಲ್ಲಿ ನಿಮ್ಮ ಒಂದು ಸಂಪ್ರದಾಯದ ಪ್ರಕಾರ ಉಕ್ತವಾದಂತಹ ಒಂದು ಸಮಭಾಗಿತ್ವದ ಅಥವಾ ಈ ಒಂದು ರೀತಿಯ ಬಾಂಧವ್ಯ ಇರತಕ್ಕಂತಹ ಜೋಡಿ ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸರ್ವಶ್ರೇಷ್ಠ. ಮಕರಾದಿ ಉಳಿದ ರಾಶಿಗಳವರ ಯೋಗಫಲ ಹೇಗಿದೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಆಗ್ಲಿ ಗುರೂಜಿ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಪತ್ರವನ್ನ ಬರೆದಿದ್ರು. ಈ ದಿವಸ ಇನ್ನೊಂದು ಪತ್ರವನ್ನ ಓದ್ತಾ ಇದ್ದೀನಿ. ಗುರುಜಿ, ಈ ಪತ್ರವನ್ನ ಬೆಳಗಾವಿಯಿಂದ ಸದಾನಂದ ಕೃಷ್ಣಾಜಿ ದೇಸಾಯಿ ಅನ್ನೋರು ಬರೆದಿದ್ದಾರೆ. ಅವರ ಹೆಂಡತಿ ಹೆಸರು ಲಲಿತಾ ಅಂತ. ನಾನು ನನ್ನ ಹೆಂಡತಿ ಸುವರ್ಣ ವಾಹಿನಿಯವರು ಪ್ರಸಾರ ಮಾಡುವ ಮಹರ್ಷಿ ದರ್ಪಣವನ್ನು ತಪ್ಪದೇ ವೀಕ್ಷಿಸುತ್ತಾ ಬಂದಿದ್ದೇವೆ. ಇದು ಚೆನ್ನಾಗಿ ಮೂಡಿ ಬರುತ್ತಿದೆ. ಇದರಿಂದ ನೊಂದ ಸಾವಿರಾರು ಜನಗಳಿಗೆ ಉಪಯೋಗವಾಗುತ್ತಿದೆ. ಇದು ಹೀಗೆ ಮುಂದುವರಿಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮೊದಲನೇದಾಗಿ ಸದಾನಂದ ಅವರೇ, ನಿಮ್ಮ ಪತ್ರಕ್ಕೆ ನಾವು ಮುಂದೆ ಗಮನ ಹರಿಸೋದಕ್ಕಿಂತ ಮುಂಚೆ ನಿಮ್ಮಂತಹ ಅಭಿಮಾನಿಗಳು, ವೀಕ್ಷಕರು ನಮಗೆ ಬೇಕು. ಯಾಕೆ ಅಂತಂದ್ರೆ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಧಾನವಾಗಿ ಆಧಾರರಹಿತವಾದ ಯಾವುದನ್ನು ನಾವು ಹೇಳೋದೇ ಇಲ್ಲ. ಎಲ್ಲೋ ಯಾರೋ ಎಲ್ಲೋ ಒಂದು ಹಿಂಗೆ ಹೇಳಿದ್ರು ಅಂತಲ್ಲ, ನೀವು ಹುಡುಕಿದ್ರೆ ಅದು ಅಂತ ಒಂದು ಸಂಬಂಧಿತವಾದ್ರಲ್ಲಿ
ಸಿಕ್ಕಬೇಕು. ಅಂಥದ್ದೇ ಈ ಕಾರ್ಯಕ್ರಮದ ವಿಶೇಷ. ಹಾಗಾಗಿ ನಿಮ್ಮ ಅಭಿಮಾನಕ್ಕೆ ನಮ್ಮ ತುಂಬು ಹೃದಯದ ಕೃತಜ್ಞತೆಗಳು. ಜೊತೆಯಲ್ಲಿ ನಿಮ್ಮಂತಹ ವೀಕ್ಷಕರು ಹೆಚ್ಚು ಹೆಚ್ಚು ನೋಡಿ ಈ ವಿಚಾರಗಳನ್ನು ಮನಗಂಡು ಇದರಂತೆ ನೀವು ಆಚರಿಸ್ತಾ ಬಂದರೆ ನಾವಿಲ್ಲಿ ತಿಳಿಸ್ತಕ್ಕಂಥ ಯಾವುದೇ ವಿಚಾರ ಶಾಸ್ತ್ರಕ್ಕೆ ವಿರೋಧ ಅಲ್ಲ, ಅಥವಾ ವಿಜ್ಞಾನಕ್ಕೂ ವಿರೋಧ ಅಲ್ಲ, ಸಮಾಜಕ್ಕೂ ವಿರೋಧ ಅಲ್ಲದೆ ಇರೋದ್ರಿಂದ ಖಂಡಿತವಾಗಿ ಎಲ್ಲರಿಗೂ ಉಪಯೋಗ ಆಗುವಂತಹ ಮಾಹಿತಿ ಇದರಲ್ಲಿ ಸಿಕ್ಕೇ ಸಿಕ್ಕತ್ತೆ. ಎಷ್ಟು ಮಟ್ಟಿಗೆ ನೀವುಗಳು ನೋಡಿ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ ಅನ್ನೋದು ಮುಖ್ಯ. ನೀವು ಪ್ರೋತ್ಸಾಹ ಕೊಟ್ಟಷ್ಟು ನಮ್ಮ ಕಾರ್ಯಕ್ರಮ ಇನ್ನೂ ಉತ್ತಮವಾಗಿ, ಇನ್ನೂ ವಿಶೇಷವಾಗಿ ಹೊಸ ಹೊಸ ವಿಚಾರಗಳು ಎಷ್ಟೇ ಆಳದಲ್ಲಿರಲಿ ಅದನ್ನು ತೆಗೆದು ಅದನ್ನು ಅಧ್ಯಯನ ಮಾಡಿ ಸುಲಭವಾಗಿ ನಿಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೇ ಮಾಡ್ತೀವಿ. ನಿಮ್ಮ ಪತ್ರ ಏನಿದೆ ಮುಂದೆ ನೋಡ್ತೀವಿ. ನನ್ನ ಸಮಸ್ಯೆಗಳು ಈ ರೀತಿ ಇದೆ ಗುರೂಜಿ. ಸುಮಾರು 10 ವರ್ಷಗಳಿಂದ ಸ್ಥಿರವಾದ ಕೆಲಸ ಇಲ್ಲ. ಎಲ್ಲ ಕಡೆಯಲ್ಲೂ ಯಾವುದಾದ್ರೂ ಒಂದು ತೊಂದರೆ ಆಗ್ತಾನೆ ಇದೆ. ಮನೆಯಲ್ಲಿ ನೆಮ್ಮದಿ ಇಲ್ಲ. ಆರ್ಥಿಕವಾಗಿ ಹಾಗೂ ಮಾನಸಿಕವಾಗಿ ತುಂಬ ತೊಂದರೆ ಆಗಿದೆ. ತಂದೆ ತಾಯಿ ಇಲ್ಲ ನನಗೆ. ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ಆಸ್ತಿಯನ್ನು ಕೇಳೋದಕ್ಕೆ ನನ್ನ ತಮ್ಮನ ಬಳಿ ಹೋದರೆ ಅವನಿಗಿನ್ನೂ ಮದುವೆ ಆಗಿಲ್ಲ, ನಿನಗೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಪಿತ್ರಾರ್ಜಿತ ಆಸ್ತಿ ಕೂಡ ನನ್ನ ಕೈಗೆ ಬಂದಿಲ್ಲ. ಮನೆ ನಡೆಸೋದು ತುಂಬಾ ಕಷ್ಟ ಆಗಿದೆ. ಸಾಲ ಕೂಡ ತುಂಬ ಜಾಸ್ತಿ ಆಗಿದೆ. ಜೀವನನೇ ಬಹಳ ಬೇಸರ ಆಗೋಗಿದೆ ಗುರೂಜಿ. ನನ್ನ ಈ ಸಮಸ್ಯೆ ಬಗೆಹರಿತಾ ಮುಂದಾದರೂ ನಾನು ನೆಮ್ಮದಿಯಾಗಿ ಬಾಳೋದಕ್ಕೆ ಸಾಧ್ಯನ ತಿಳಿಸ್ಕೊಡಿ ಅಂತ ಹೇಳಿ ಸದಾನಂದ ಅವರು ಕೇಳಿದ್ದಾರೆ. ಸದಾನಂದ ಅವರೇ, ನಿಮ್ಮ ಹೆಸರಿಗೆ ತಕ್ಕಂತೆ ನೀವು ಬದುಕಬೇಕು, ಸದಾ ಆನಂದವಾಗಿರಬೇಕು. ಅಂತಹ ಒಂದು ಪ್ರಯತ್ನವನ್ನು ನೀವು ಮಾಡಲಿಕ್ಕೆ ಅಥವಾ ಆ ಥರದ ಜೀವನವನ್ನು ನೀವು ನಡೆಸಲಿಕ್ಕೆ ಬೇಕಾದ ವಿಚಾರವನ್ನು ಖಂಡಿತವಾಗಿ ನಾನು ನೋಡಿ ತಿಳಿಸ್ತೀನಿ ಕರ್ಣಪಿಶಾಚಿನಿ ತಂತ್ರದಲ್ಲಿ. ಸದಾನಂದ ಅವರೇ, ನಿಮ್ಮ ಈ ಒಂದು ಪತ್ರ ಏನಿದೆ, ಈ ಪತ್ರದ ಸಾರಾಂಶವನ್ನು ಕಂಡಂಥ ನಾವು ಕರ್ಣಪಿಶಾಚಿನಿ ತಂತ್ರದಲ್ಲಿ ನಿಮ್ಮ ಸಂಬಂಧಿತವಾದ ಪ್ರಶ್ನೆಯನ್ನು ನೋಡಿದರೆ ನಿಮ್ಮ ಕುಟುಂಬದಲ್ಲೇನೆ ಒಂದು ರೀತಿಯಾದಂತಹ ಕೋಲ್ಡ್ ವಾರ್ ಅಂತ ಏನು ಹೇಳ್ತಾರೆ, ಆ ಶೀತಲವಾದಂತಹ ಒಂದು ಸಮರ ನಡೀತಾ ಬಂದಿದೆ ಹಲವಾರು ವರ್ಷಗಳಿಂದ. ತಂದೆ ಮಕ್ಕಳಲ್ಲಿ ಒಂದು ಉತ್ತಮವಾದಂಥ ಬಾಂಧವ್ಯ ಅಂಥೇಳಿ ಕಂಡಂತಹ ಕುಟುಂಬ ಅಲ್ಲ ಅಂತ ಬರ್ತಾ ಇದೆ. ಹಾಗಾಗಿ ಅಂತೂ ಯಾರೋ ಒಬ್ಬರು ಈ ಕುಟುಂಬದಲ್ಲಿ ಯಾವಾಗಲೂ ತಂದೆಯೊಂದಿಗೆ ಒಂದು ಥರ ಮಾನಸಿಕವಾದಂಥ ಒಂದು ಅನುಬಂಧ ಇಲ್ಲದೆ ಇರತಕ್ಕಂಥ ಯೋಗವನ್ನು ಹೊಂದಿರತಕ್ಕಂಥ ಕುಟುಂಬವಾಗಿತ್ತು ಅಂತ ಕಂಡು ಬರ್ತಾ ಇದೆ. ಹಾಗಾಗಿ ಈ ಸಮಸ್ಯೆ ಪರಿಹಾರವಾಗಬೇಕು ಅಂತಂದ್ರೆ ನಿತ್ಯ ಕಲ್ಯಾಣಶೀಲಳಾಗಿರ್ತಕ್ಕಂತಹ ದೇವಿಯನ್ನು ಆರಾಧನೆ ಮಾಡಬೇಕು. ನಿತ್ಯ ಕಲ್ಯಾಣಶೀಲ ಯಾರು ಅಂತಂದ್ರೆ ಬಾಲಾ ತ್ರಿಪುರ ಸುಂದರಿ. ಕಾರಣ ಏನು ಅಂತಂದ್ರೆ ನಿವಸತು ಹೃದಯ ಬಾಲ ನಿತ್ಯ ಕಲ್ಯಾಣಶೀಲ. ಯಾವ ಬಾಲ ತ್ರಿಪುರ ಸುಂದರಿಯನ್ನ ಯಾರು ಆರಾಧನೆ ಮಾಡ್ತಾರೋ, ಹೃದಯದಲ್ಲಿ ನಿವಾಸವನ್ನ ಇಟ್ಕೊಳ್ತಾರೋ ಅಂಥವರಿಗೆ ನಿತ್ಯ ಕಲ್ಯಾಣಶೀಲ. ಅದು ದಿನ ಮದುವೆ ಆಗುತ್ತೆ ಅಂತ ಅರ್ಥ ಅಲ್ಲ, ಶುಭ ಅಂತಕ್ಕಂಥದ್ದು ನಿತ್ಯವೂ ಉಂಟಾಗತ್ತೆ, ಅಂದರೆ ಸದಾ ಕಾಲವೂ ಸಹ ಅವರಿಗೆ ಶುಭ ಉಂಟಾಗತ್ತೆ ಅಂತ ಅರ್ಥ. ಹಾಗಾಗಿ ಕರ್ಣಪಿಶಾಚಿನಿ ತಂತ್ರದ ಪ್ರಕಾರ ನೀವು ಬಾಲಾ ತ್ರಿಪುರ ಸುಂದರಿಯ ಆರಾಧನೆಯನ್ನು ಅಥವಾ ಬಾಲಾ ತ್ರಿಪುರ ಸುಂದರಿ ಸ್ವರೂಪದ ಶ್ರೀಚಕ್ರ ಅಂತ ನಾವೇನು ಹೇಳ್ತೀವಿ, ಲಲಿತಾ ಪರಮೇಶ್ವರಿ ಅಂತ, ಆ ಲಲಿತಾ ಪರಮೇಶ್ವರಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಲಲಿತಾ ಅಷ್ಟೋತ್ತರವನ್ನು ಹೇಳಬಹುದು, ಅಥವಾ ನಿಮಗೆ ಉಪದೇಶ ಇದ್ದಂತಹ ಪಕ್ಷದಲ್ಲಿ ಬಾಲಾ ತ್ರಿಪುರ ಸುಂದರಿ ಮೂಲಮಂತ್ರ ಜಪ ಇತ್ಯಾದಿಗಳನ್ನು ಮಾಡಬಹುದು, ಅಥವಾ ಬಾಲಾ ತ್ರಿಪುರ ಸುಂದರಿ ಸಂಬಂಧಿತವಾದ ಸ್ತೋತ್ರಗಳನ್ನು ಹೇಳ್ಕೊಳ್ಬಹುದು. ಲಲಿತಾ ತ್ರಿಶತಿಯಿಂದ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದನ್ನು ಮಾಡಬಹುದು. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬಹುದು, ಓದಬಹುದು, ಕೇಳಬಹುದು, ಬೇರೆಯವರಿಂದ ಓದಿಸಿ ಕೇಳಬಹುದು. ಇಲ್ಲವ ಅಂತಂದ್ರೆ ಇವತ್ತೆಲ್ಲ CD ಟೇಪ್ ರೆಕಾರ್ಡರ್ಸ್ ಎಲ್ಲ ಇದೆಯಲ್ಲ, ಯಾವುದೇ ಒಂದು ರೀತಿಯಿಂದ ಬಾಲಾ ತ್ರಿಪುರ ಸುಂದರಿ ಆರಾಧನೆ ಮಾಡಿದ ಪಕ್ಷದಲ್ಲಿ ನಿಮಗೆ ಕೌಟುಂಬಿಕವಾಗಿ ರಕ್ತಗತವಾಗಿ ಅನೇಕ ತಲೆಮಾರುಗಳಿಂದ, ಬಹುಶಃ 4 ತಲೆಮಾರುಗಳಿಗಿಂತಲೂ ಹೆಚ್ಚು ಕಾಲದಿಂದ ನಿಮ್ಮ ಕುಟುಂಬದಲ್ಲಿ ತಂದೆ ಮಕ್ಕಳ ಒಂದು ಅನುಬಂಧ ಅನ್ನುವಂಥದ್ರ ಕೊರತೆ ಇದೆ. ಹಾಗಾಗಿ ಇದು ಸರಿಯಾಗಬೇಕು ಅಂದ್ರೆ ಬಾಲಾ ತ್ರಿಪುರ ಸುಂದರಿ ಆರಾಧನೆ ಆಗಬೇಕು. ಸರಿಯಾಗಿ ಆಚರಣೆ ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಸದಾನಂದ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದಿದ್ದಕ್ಕಾಗಿ. ಆದಷ್ಟು ಬೇಗ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರಿಗೊಂದು ವಿರಾಮ. ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
ಗುರುಜಿ, ನಾಳೆ ದಿವಸ ಇನ್ನುಳಿದ ರಾಶಿಗಳ ಯೋಗ ಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ಮಕರ ರಾಶಿ. ಮಕರ ರಾಶಿಯವರ ಯೋಗ ಫಲದ ಪ್ರಕಾರ ಸ್ವಲ್ಪ ಮಟ್ಟಿನ ಉತ್ತಮ ದಿನ ಹೌದು. ಆದರೆ ಪಂಚಮಾಧಿಪತಿ ವ್ಯಯಭಾವದಲ್ಲಿರೋದರಿಂದ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳ ಮಧ್ಯೆ ಅಥವಾ ತಾಯಿ ಮಕ್ಕಳ ಮಧ್ಯೆ ವೈಮನಸ್ಯದ ದಿನ. ಈ ಒಂದು ವೈಮನಸ್ಯ ಅಂತಕ್ಕಂಥದ್ದು ಬರೋದು ಯಾಕೆ ಅಂತಂದರೆ ಭೋಗ ಸಾಮಗ್ರಿ ಅಥವಾ ಪ್ರಯಾಣ ಇತ್ಯಾದಿಗಳ ಸಂಬಂಧಿತವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಅವರಿಗೆ ಯಾವುದೋ ಒಂದು ಅಪೇಕ್ಷೆ ಇರುತ್ತೆ, ಯಾವುದೋ ಒಂದು ಊರಿಗೆ ಹೋಗಬೇಕು ಅನ್ನುವಂಥ ಅಪೇಕ್ಷೆ ಉಂಟಾಗುತ್ತೆ, ಅದನ್ನು ವಿರೋಧಿಸ್ತೀರಿ ಅಂತ ಜಗಳ ಆಗಬಹುದು, ಅಥವಾ ಆ ವಿಚಾರಕ್ಕಾಗಿ ಕಸಿಬಿಸಿ ಆಗುವಂತಹದ್ದು. ಇನ್ನು ಅದಿಲ್ಲ ಅಂತಂದರೆ ಭೋಗ ಸಾಮಗ್ರಿಗಳು, ಯಾವುದೋ ಒಂದು ವಸ್ತುವನ್ನು ಖರೀದಿ ಮಾಡಬೇಕು, ತಾನು ಬ್ಯೂಟಿ ಕಾನ್ಶಿಯಸ್ ಅಂತ ಏನು ಹೇಳ್ತಾರಲ್ಲ, ಸೌಂದರ್ಯವರ್ಧಕ ಪ್ರಸಾಧನ ಸಾಮಗ್ರಿಗಳು ಅಂತ, ಅದರ ಸಂಬಂಧಿತವಾಗಿ ಆಗ್ತಕ್ಕಂಥ ಚಿಕ್ಕ ಪುಟ್ಟ ಘರ್ಷಣೆಗಳು ಅಂತ ಹೇಳ್ಬೋದು. ಈ ರೀತಿಯಾದಂಥ ಒಂದು ಯೋಗ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತಹದ್ದು ಮಕರ ರಾಶಿಯವರಿಗೆ ವಿಶೇಷ. ಹಾಗಾಗಿ ಈ ಒಂದು ಸಮಸ್ಯೆ ಪರಿಹಾರವಾಗಬೇಕು ಅಂದ್ರೆ ಭೋಗ ಯಾನಾನಿ ಶುಕ್ರ ಅಂತ ಹೇಳ್ತಾರೆ. ಶುಕ್ರನೇ ಇದಕ್ಕೆ ಅಧಿಪತಿಯಾಗಿರ್ತಕ್ಕಂಥದ್ದು. ಎರಡು ವ್ಯವಹಾರಗಳಿಗೆ, ಯಾನ ಪ್ರಯಾಣ ಹೋಗ್ತಕ್ಕಂಥದ್ದು ಮತ್ತು ವಾಹನ ಸಂಬಂಧಿತವಾಗಿರ್ತಕ್ಕಂಥದ್ದು, ಜೊತೆಯಲ್ಲಿ ಭೋಗ ಸಾಮಗ್ರಿಗಳು ಅಂತಂದ್ರೆ ಅಲಂಕಾರಿಕವಾದಂಥ ವಸ್ತುಗಳು ಅಂತ ಅರ್ಥ. ಹಾಗಾಗಿ ಶುಕ್ರ ಗ್ರಹದ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ಶುಕ್ರ ಗ್ರಹಕ್ಕೆ ಕಪಿಲಧೇನು ಅಂತ ಹೇಳ್ತಾರೆ. ಬ್ರೌನ್ ಕಲರ್ ಇರ್ತಕ್ಕಂಥ ಆಕಳು, ಬಿಸ್ಕತ್ತಿನ ಕಲರ್ ಇರ್ತಕ್ಕಂಥ ಆಕಳು ಏನಿರುತ್ತೆ, ಅಂತಹ ಆಕಳನ್ನು ಸೇವೆ ಮಾಡ್ತಕ್ಕಂಥದ್ದು. ಅನೇಕ ಸಾರಿ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಸೇವನೆ ಬೇರೆ, ಸೇವೆ ಬೇರೆ. ಸೇವೆಯನ್ನು ಮಾಡಿದಾಗ ದೋಷ ಪರಿಹಾರವಾಗುತ್ತೆ. ಮುಂದಿನದು ಕುಂಭರಾಶಿ. ಕುಂಭರಾಶಿಯವರಿಗೆ ನಾಳೆ ಯೋಗ ಫಲದ ಪ್ರಕಾರ ದ್ವಂದ್ವ ರಾಶಿಗತನಾಗಿರ್ತಕ್ಕಂಥ ಚಂದ್ರ 10 ಗಂಟೆವರೆಗಿರ್ತಕ್ಕಂಥದ್ದು ಮೀನದಲ್ಲಿ, ಆನಂತರ ಹೋಗ್ತಕ್ಕಂಥದ್ದು ಮೇಷಕ್ಕೆ. ಹಾಗಾಗಿ ಏನಾಗ್ತದೆ ಇಲ್ಲಿ ಅಂತಂದ್ರೆ ತೃತೀಯ ಭಾವದಲ್ಲಿರ್ತಕ್ಕಂತಹ ಚಂದ್ರನ ಯೋಗ ಮಾನಸಿಕವಾಗಿರ್ತಕ್ಕಂತಹ ವಿಚಾರಗಳನ್ನು ತಿಳಿಸುವಂತಹ ಗ್ರಹ. ಭಾವೇ ಕಾರಕ ನಾಶನಂ ಅಂತ ಹೇಳ್ತಾರೆ. ತೃತೀಯ ಭಾವ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಭಾವ, ಮನಃಕಾರಕನಾಗಿರ್ತಕ್ಕಂತಹ ಚಂದ್ರ ಅಲ್ಲಿರೋದಾದ್ರಿಂದ ಬೆಳಿಗ್ಗೆ 10 ಗಂಟೆಯ ನಂತರ ಮಾನಸಿಕವಾದಂತಹ ಒಂದು ಸಮಾಧಾನ ನಾಶವಾಗತಕ್ಕಂಥ ದಿನ. ಅಥವಾ ಅಲ್ಲಿಂದ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ವ್ಯಯಾಧಿಪತಿಯ ದೃಷ್ಟಿ, ಸಪ್ತಮಾಧಿಪತಿಯ ದೃಷ್ಟಿ ಮತ್ತು ತೃತೀಯಾಧಿಪತಿಯ ಚತುರ್ಥಾಧಿಪತಿಯ ಯೋಗ ಇತ್ಯಾದಿಗಳನ್ನೆಲ್ಲ ಒಟ್ಟಾರೆ ಯೋಚನೆ ಮಾಡಿದಾಗ ಪೂರ್ಣವಾಗಿ ಸಮಾಧಾನವಿಲ್ಲದೆ ಇರತಕ್ಕಂಥ ದಿನ. ಕೆಲವರಿಗೆ, ಅದರಲ್ಲೂ ವಿಶೇಷವಾಗಿ ಕುಂಭರಾಶಿಯಲ್ಲಿ ಹುಟ್ಟಿದ್ದು ಶತಭಿಷ ನಕ್ಷತ್ರ ಜಾತ್ರೆ ಏನಿರ್ತಾರೆ ಅಂಥವರಿಗೆ ಸ್ವಲ್ಪ ಅಪಾಯದ ಮುನ್ಸೂಚನೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾಳೆ ದಿವಸ ಬೆಳಿಗ್ಗೆ 10 ಗಂಟೆ ನಂತರ ದೂರ ಪ್ರಯಾಣ ಹೋಗ್ತಕ್ಕಂಥದ್ದು ಯಾವುದೇ ಆದರೂ ಸರಿ, ಸ್ವಂತ ವಾಹನದಲ್ಲಿ ದೂರ ಪ್ರಯಾಣ ಹೋಗ್ತಕ್ಕಂಥದ್ದಿದ್ದರೆ ಆದಷ್ಟು ಅದನ್ನು ಕಡಿಮೆ ಮಾಡಿ. ಒಬ್ಬರೇ ಹೋಗ್ತಕ್ಕಂಥದ್ದಾದ್ರೆ ಬೇಡವೇ ಬೇಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದಷ್ಟು ನೀವುಗಳು ಅನೇಕರು ಇರತಕ್ಕಂತಹ ಒಂದು ವಾಹನದಲ್ಲಿ ಹೋಗ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅಥವಾ 2 heads are better than 1 ಇಂಗ್ಲೀಷ್ನಲ್ಲಿ ಹೇಳುತ್ತೆ. ಒಬ್ಬರೇ ಪ್ರಯಾಣ ಹೋಗದೆ ಜೊತೆಯಲ್ಲಿ ಇನ್ನೊಬ್ಬರು ಯಾರನ್ನಾದರೂ ಕರ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇಂಥ ಸಂದರ್ಭದಲ್ಲಿ ಮೃತ್ಯುಂಜಯ ಸ್ವರೂಪನಾದ ಪರಮೇಶ್ವರನನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಆಯುರ್ವೃದ್ಧಿಗೋಸ್ಕರವಾಗಿ ಬಿಲ್ಲಪತ್ರೆಯನ್ನು ಮತ್ತು ಗರಿಕೆಯನ್ನು ಒಟ್ಟಿಗೆ ಕೊಟ್ಟು ನಮಸ್ಕಾರಾದಿಗಳನ್ನು ಮಾಡಿ ಬರೋದರಿಂದ ಈ ದೋಷ ಸಹ ನಿವೃತ್ತಿಯಾಗಲಿಕ್ಕೆ ಸಾಧ್ಯವಿದೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ನಾಳೆ ದಿನ ಅಂತಕ್ಕಂಥದ್ದು ಉತ್ತಮವಾದಂಥ ದಿನ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ದೇವತಾ ಕಾರ್ಯಗಳಲ್ಲಿ ವಿಶೇಷವಾಗಿ ಆಸಕ್ತಿಯನ್ನು ತೋರಿಸ್ತಕ್ಕಂಥ ದಿನ. ದೇವತಾರಾಧನೆಯನ್ನು ಮಾಡಬೇಕು, ತನ್ಮೂಲಕವಾಗಿ ಅನುಕೂಲವನ್ನು ಮಾಡಿಕೊಳ್ಬೇಕು, ಅನುಗ್ರಹವನ್ನು ಮಾಡಿಕೊಳ್ಬೇಕು ಇತ್ಯಾದಿ ಯೋಚನೆಗಳನ್ನು ಮಾಡ್ತಕ್ಕಂಥವರಿಗೆ, ಮೀನರಾಶಿಯವರಿಗೆ ಉತ್ತಮವಾದಂಥ ದಿನ. ಯಾಕೆಂದರೆ ಧನಭಾವದಲ್ಲಿರ್ತಕ್ಕಂತಹ ಪಂಚಮಾಧಿಪತಿ. ಈ ಧನಭಾವದಲ್ಲಿರ್ತಕ್ಕಂತಹ ಪಂಚಮಾಧಿಪತಿ ಅಂದರೆ ಪುಣ್ಯ ಕಾರ್ಯಗಳನ್ನು ಮಾಡಿಸ್ತಕ್ಕಂಥ ಒಂದು ಪ್ರೇರೇಪಣೆಯನ್ನು ಕೊಡ್ತಾನೆ ಅಂತ ಅರ್ಥ. ಅದಕ್ಕೆ ಅವಕಾಶವನ್ನು ಕೊಡ್ತಾನೆ, ಬುದ್ಧಿಯನ್ನು ಕೊಡ್ತಾನೆ, ತನ್ಮೂಲಕವಾಗಿ ಮಾಡ್ತಕ್ಕಂಥ ದೇವತಾ ಕಾರ್ಯದಿಂದ ಯಶಸ್ಸನ್ನು ಕೊಡ್ತಾನೆ ಅಂತ ಅರ್ಥ. ಹಾಗಾಗಿ ಯಾರು ಮೀನರಾಶಿಯವರಿದ್ದೀರಿ, ನಿಮ್ಮಲ್ಲಿ ಅನೇಕರು ಬಹಳ ದಿವಸಗಳಿಂದ ಯಾವುದೋ ಒಂದು ದೇವತಾ ಕಾರ್ಯವನ್ನು ಮಾಡಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡಿದ್ದು ಮಾಡಲಿಕ್ಕಾಗದೇ ಇದ್ದಂತಹ ಪಕ್ಷದಲ್ಲಿ ನಾಳೆ ದಿವಸ ಪ್ರಯತ್ನ ಪಟ್ಟಾದರೂ ಸರಿ ಆ ಕೆಲಸವನ್ನು ಮಾಡಿದ್ದು ಹೌದಾದರೆ ಉತ್ತಮವಾದಂಥ ಫಲ ಖಂಡಿತವಾಗಿ ಸಿಕ್ಕತ್ತೆ.
ನೋಡಿ, ನಾಳೆಯ ಜ್ಯೋತಿಷ್ಯದ ಅಂದರೆ ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ನಾಳೆಯ ಒಂದು ಫಲವನ್ನು ಇವತ್ತು ತಿಳ್ಕೊಂಡ್ರೆ ಆಗ್ತಕ್ಕಂಥದ್ದು ಇದು ಅತ್ಯುತ್ತಮವಾದ ಲಾಭ ಅಲ್ವಾ? ಯೋಚನೆ ಮಾಡಿ, ನಾಳೆ ದಿವಸನೇ ನಾನೇನಾದರೂ ಈ ವಿಚಾರ ನಿಮಗೆ ತಿಳಿಸಿದ್ರೆ ನೀವು ನಾಳೆ ದಿವಸ ನನ್ನಿಂದ ತಿಳ್ಕೊಂಡು ಆಮೇಲೆ ವಸ್ತುಗಳನ್ನು ಶೇಖರಿಸ್ಕೊಂಡು ಬಂದು ಆಮೇಲೆ ನೀವು ಪೂಜೆ ಮಾಡೋದು ಎಷ್ಟು ಗಂಟೆಗೆ? ಇವತ್ತೇ ಈ ವಿಚಾರ ತಿಳಿದಿದ್ರಿಂದ ಯಾವುದೋ ಒಂದು ಪೂಜೆ ಮಾಡಬೇಕು ಅಂತ ಬಹಳ ದಿವಸದಿಂದ ಅಂದ್ಕೊಂಡಿದ್ದು ಮಾಡೋಕ್ಕಾಗಿರೋದಿಲ್ಲ. ನಾಳೆ ದಿವಸ ಅದಕ್ಕೆ ಉತ್ತಮವಾಗಿದೆ ಅಂದರೆ ಏನು ಮಾಡ್ತೀರಿ? ಪ್ರಯತ್ನ ಪಟ್ಟಾದರೂ ಸರಿ ಇವತ್ತು ಸಾಯಂಕಾಲನೇ ಬೇಕಾದ್ಮೇಲೆ ತಂದ್ಕೊಳ್ತೀರಿ, ನಾಳೆ ದಿವಸ ಅದನ್ನ ಆಚರಣೆ ಮಾಡ್ತೀರಿ. ತನ್ಮೂಲಕವಾಗಿ ಉತ್ತಮವಾದಂಥ ಒಂದು ಫಲವನ್ನು ನೀವೇ ಕಾಣ್ತೀರಿ. ನಾಳೆಯ ಭವಿಷ್ಯವನ್ನು ಇವತ್ತೇ ತಿಳ್ಕೊಳ್ಳೋದ್ರಿಂದ ಇದು ಒಳ್ಳೆಯ ಲಾಭ ಅಲ್ವಾ? ಹೀಗಿರ್ತಕ್ಕಂಥದ್ದು ಮೇಷದಿಂದ ಪ್ರಾರಂಭ ಮಾಡಿ ಮೀನರಾಶಿಯಾಗಿ ಈ ಒಂದು 12 ರಾಶಿಗಳವರ ಯೋಗ ಫಲ ಅಂತಕ್ಕಂಥದ್ದು ನಾಳೆ ದಿವಸ ಇರ್ತಕ್ಕಂಥದ್ದು. ಆದಿತ್ಯಾದಿ 9 ಗ್ರಹಗಳು ಸಹ 12 ರಾಶಿಗಳವರ ಈ ಒಂದು ಯೋಗವನ್ನು ಉತ್ತಮಗೊಳಿಸಲಿ, ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ, ಎಲ್ಲರ ತಾಪತ್ರಯಗಳನ್ನು ದೂರ ಮಾಡಿ ಭಗವಂತ ರಕ್ಷೆ ಮಾಡಲಿ ಅಂತ ಅವನನ್ನು ಪ್ರಾರ್ಥನೆ ಮಾಡ್ತಾರೆ. ಧನ್ಯವಾದಗಳು ಗುರೂಜಿ. ವೀಕ್ಷಕರೇ, ತುಳಸಿ ಹಬ್ಬದ ಈ ದಿವಸ ಹಬ್ಬನ ಯಾಕೆ ಆಚರಣೆ ಮಾಡಬೇಕು, ಏನು ವಿಶೇಷತೆ ಅಂತ ತಿಳ್ಕೊಂಡ್ವಿ. ಆದರೆ ಹಬ್ಬನ ಹೇಗೆ ಆಚರಣೆ ಮಾಡಬೇಕು ಅಂದರೆ ತುಳಸಿ ಪೂಜೆ ಹೇಗೆ ಮಾಡಬೇಕು ತಿಳ್ಕೊಬೇಕಲ್ವಾ? ಆದರೆ ಅದಕ್ಕೆ ಮುಂಚೆ ನೀವೊಂದು ವಿರಾಮ ತಗೊಂಡು ಬೇಗ ವಾಪಸ್ ಆಗಬೇಕು. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಆಗಲೇ ಹೇಳ್ದ ಹಾಗೆ ಗುರೂಜಿ ಇವತ್ತು ತುಳಸಿ ಹಬ್ಬನ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಗುರೂಜಿ, ತುಳಸಿ ವಿವಾಹದ ಮಹತ್ವವನ್ನು ತಿಳಿಸ್ಕೊಟ್ರಿ. ಈಗ ಆ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನ ವಿಧಿವಿಧಾನಗಳ ಮೂಲಕ ನಮಗೆ ತಿಳಿಸ್ಕೊಡ್ತೀರಾ? ಖಂಡಿತವಾಗಿ. ವೀಕ್ಷಕರೇ, ತುಳಸಿಯ ಪೂಜೆ ಕೃಷ್ಣನೊಂದಿಗೇ ಮಾಡ್ತಕ್ಕಂಥದ್ದು. ಯಾಕೆ, ಏನು, ಎತ್ತ ಅಂತೆಲ್ಲ ತಿಳಿಸಿ ಆಯ್ತು. ನಾನು ಇನ್ನೊಂದು ವಿಚಾರ ನಾನು ಅರ್ಧಕ್ಕೆ ಬಿಟ್ಟಿದ್ದೆ, ಅದನ್ನು ಪೂರ್ಣಗೊಳಿಸಿ ಆ ನಂತರ ಈ ಒಂದು ತುಳಸಿ ಪೂಜೆಯನ್ನು ಮುಂದುವರಿಸ್ತೀನಿ. ಪ್ರಧಾನವಾಗಿ ವಿಷ್ಣುವಿಗೆ ಇದನ್ನು ಸಮರ್ಪಣೆ ಮಾಡಬೇಕು ತುಳಸಿಯನ್ನ ಅಂತ ಹೇಳಿದ್ದೆ. ತುಳಸಿಯನ್ನ ಸನ್ಯಾಸಿಗಳು ಯಾಕೆ ಹೆಚ್ಚು ಧಾರಣೆ ಮಾಡ್ತಾರೆ ಅಂತಂದ್ರೆ ಅವರ ಮನಸ್ಸಿನಲ್ಲಿರ್ತಕ್ಕಂತಹ ಕಾಮನೆಗಳು, ಆಸೆಗಳು ಕಡಿಮೆ ಆಗ್ತದೆ ಅಂತ ಅರ್ಥ. ಅದಕ್ಕಿಂತ ವಿಶೇಷ ಇಂದ್ರಿಯ ನಿಗ್ರಹ ಅನ್ನುವಂತಹ ಶಕ್ತಿ ಏನಿದೆ ಇದು ತುಳಸಿಯನ್ನು ಸದಾಕಾಲ ಧರಿಸೋದ್ರಿಂದ ಬರುತ್ತೆ. ಇನ್ನೂ ಒಂದು ವಿಚಾರವನ್ನು ಹೇಳಿದ್ದೆ, ಈ ಗೋವಿಂದ ಅನ್ನೋ ಪದಕ್ಕೆ ನಾವು ತಲೆ ಮೇಲೆ ಕೈ ಎತ್ತಿ ಹೀಗೆ ಇಟ್ಟುಕೊಂಡು ಭಗವಂತ ಗೋವಿಂದ 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 ಅಂತೀವಿ ಅಲ್ವಾ? ತಿರುಪತಿಗೆ ಹೋದಂತಹ ಅನೇಕರು ಅಲ್ಲಿ ಕೇಶವನ್ನು ಮುಂಡನ ಮಾಡಿಸ್ಕೊಂಡು ಬರ್ತಾರೆ, ಹರಕೆ ಅಂತಾರೆ, ಎಲ್ಲ ಸರಿ. ಗೋ ಅಂದ್ರೆ ಕೇಶ ಅಂತ ಅರ್ಥ ಇದೆ, ಜೊತೆಯಲ್ಲಿ ಇಂದ್ರಿಯಗಳು ಅನ್ನುವಂಥ ಅರ್ಥ ಕೂಡ ಇದೆ. ಕೇವಲ ಆಕಳು ಅನ್ನೋ ಅರ್ಥ ಒಂದೇ ಇಲ್ಲ. ಅನೇಕರು ಮೂಢರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೋಘ್ನ ಅಂತ ಅಂದ ಕೂಡಲೇನೆ ಗೋವನ್ನು ವಧೆ ಮಾಡೋದು, ಹಸುವನ್ನು ಕೊಲ್ಲೋದು ಅಂತ ಹೇಳುವಂಥ ಮೂರ್ಖರಿದ್ದಾರೆ. ಆ ಮೂರ್ಖರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಗೋಘ್ನ ಅಂತ ಅಂದ ಕೂಡಲೇ ತಲೆ ಕೂದಲು ಕತ್ತರಿಸೋದು ಅಂತಲೂ ಅರ್ಥ ಇದೆ. ಗೋಘ್ನ ಅಂದ್ರೆ ತಲೆ ಕೂದಲು ಮುಂಡನ ಮಾಡ್ಕೊಳ್ತಕ್ಕಂಥದ್ದು ಅಂತಲೂ ಅರ್ಥ ಇದೆ. ಇಂದ್ರಿಯಗಳನ್ನು ಕಟ್ಟಿ ಹಾಕೋದು ಅಂತಲೂ ಕೂಡ ಅರ್ಥ ಇದೆ. ಹೀಗೆ ಅಪಾರವಾದ ಅರ್ಥ ಇರುವಂತಹ ಇದನ್ನು ಅಪಾರ್ಥ ಮಾಡ್ಕೊಳ್ಳೋದು ತಪ್ಪು. ಇನ್ನೊಂದು ಗೋವಿಂದ ಅಂತಂದ್ರೆ ಏನರ್ಥ? ಕೂದಲನ್ನು ಪಡ್ಕೊಳ್ತಕ್ಕಂಥವನು. ಈ ಕೂದಲನ್ನು ಪಡ್ಕೊಳ್ಳೋದು ಯಾಕೆ ಹಾಗಾದ್ರೆ? ಭಗವಂತನಿಗೆ ಕೂದಲು ತಗೊಂಡು ಏನಾಗಬೇಕು ಅಂತ ಕೇಳ್ತೀರಾ? ಗೋವಿಂದ, ವಿಂದತೆ ಅಂದ್ರೆ ಹೊಂದುವುದು, ಆಕಳನ್ನು ಹೊಂದುವುದು, ಇಂದ್ರಿಯಗಳನ್ನು ಹೊಂದುವುದು, ಕೂದಲುಗಳನ್ನು ಹೊಂದುವುದು, ಹೀಗೆಲ್ಲ ಅನೇಕ ರೀತಿಯ ವಿಂದತೆ ಪದ ಇದೆ. ಹೊಂದುವುದು ಅಂತ ಅರ್ಥ ಸಂಸ್ಕೃತದಲ್ಲಿ. ಇದನ್ನೆಲ್ಲ ಬಿಡಿಸಿ ಹೇಳ್ತೀನಿ ನಾನು. ಆದರೆ ಇವತ್ತು ತುಳಸಿ ಪೂಜೆ ಮಾಡೋಣ. ಅದ್ಭುತವಾದಂಥ ಒಂದು ದಿನ, ಉತ್ಥಾನ ದ್ವಾದಶಿ ದಿವಸ ತುಳಸಿ ಪೂಜೆಯನ್ನು ಮಾಡೋಣ. ಮುಂದಿನ ನಮ್ಮ ಸಂಚಿಕೆಯಲ್ಲಿ ಈ ಗೋವಿಂದ ಅಂದ್ರೆ ಏನು, ಯಾಕಾಗಿ ಇಷ್ಟೆಲ್ಲ ವಿಶೇಷ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಬೇಸರ ಮಾಡ್ಕೊಳ್ಬೇಡಿ, ಕಾಯ್ತಾ ಇರಿ, ಆ ಸಂಚಿಕೆ ತಿಳಿಸ್ಕೊಡ್ತೀನಿ. ಈಗ ತುಳಸಿ ದಾಮೋದರ ಪೂಜೆಯನ್ನು ಮಾಡೋಣ. ತುಳಸಿ ದಾಮೋದರ ಪೂಜೆಗೆ ಮೊದಲನೇದಾಗಿ ನಾವು ತುಳಸಿಯ ಗಿಡದ ಸುತ್ತ ಒಳ್ಳೆಯ ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಳ್ತೀವಿ. ನಾವು ಸಿದ್ಧಪಡಿಸಿದ್ದೀವಿ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ನೋಡಿ. ಹೀಗೆ ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಕೃಷ್ಣನನ್ನ ಅಲ್ಲಿಟ್ಕೊಂಡು ದಾಮೋದರ ಸ್ವರೂಪಿ ಕೃಷ್ಣ ಎಂಬುದಾಗಿ ಆ ತುಳಸಿಗೂ ದಾಮೋದರ ಸ್ವರೂಪದ ಕೃಷ್ಣನಿಗೂ, ಅಥವಾ ಕೃಷ್ಣನಿಗೆ ಯಾವುದೇ ರೀತಿಯಾದಂತಹ ಒಂದು ಸೂಚಕವಾದ ವಿಗ್ರಹಾದಿಗಳು ಸಿಕ್ಕಲಿಲ್ಲ ಅಂತಾದರೆ ದಾಮೋದರ ಸ್ವರೂಪವಾಗಿರ್ತಕ್ಕಂಥದ್ದು ಕಾಯಿ ಇರತಕ್ಕಂಥ ನೆಲ್ಲಿಯ ಗಿಡ,
ಇವೆರಡನ್ನು ಒಟ್ಟಿಗೆ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಈ ಕಾಯಿ ಇರತಕ್ಕಂಥ ನೆಲ್ಲಿಯ ಗಿಡವನ್ನು ಧಾತ್ರಿ ಅಂತ ಹೇಳ್ತಾರೆ. ಈ ಧಾತ್ರಿ ಅಂದರೆ ದಾಮೋದರ ಸ್ವರೂಪ ಅಂತ ತಿಳಿದು ತುಳಸಿಯ ಜೊತೆಯಲ್ಲಿ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದೇ ಈ ತುಳಸಿ ಹಬ್ಬದ ಬಹಳ ದೊಡ್ಡ ವಿಶೇಷ. ಈ ಪೂಜೆಗೆ ಅಂದರೆ ತುಳಸಿ ಪೂಜೆಗೆ ಬೇಕಾಗಿರ್ತಕ್ಕಂಥ ಇಷ್ಟೆಲ್ಲ ವಿಷಯಗಳ ಜೊತೆಯಲ್ಲಿ ಪೂಜೆಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಪುಟ್ಟ ಕೃಷ್ಣನ ವಿಗ್ರಹ ಇದ್ರೆ ಸಾಕಾಗ್ತದೆ. ನಾವಿಟ್ಕೊಂಡಿದ್ದೇವೆ ಇಲ್ಲಿ ಪುಟ್ಟದಾಗಿರ್ತಕ್ಕಂಥ ಒಂದು ಶ್ರೀಕೃಷ್ಣನ ವಿಗ್ರಹವನ್ನು ನಾವಿಟ್ಕೊಂಡಿದ್ದೇವೆ. ಈ ಶ್ರೀಕೃಷ್ಣನ ವಿಗ್ರಹಕ್ಕೆ ನಾವು ಪಂಚಾಮೃತಾದಿ ಅಭಿಷೇಕಗಳನ್ನು ಮಾಡ್ತೇವೆ. ಆ ನಂತರ ಪೂಜೆಯನ್ನು ಮಾಡುವ ಪ್ರಾರಂಭದಲ್ಲಿ ಆವಾಹನೆ ಆಗ್ತದೆ. ಶ್ರೀಕೃಷ್ಣನ ಆವಾಹನೆ, ಪೂಜೆ, ತುಳಸಿಯ ಆವಾಹನೆ, ಪೂಜೆ. ಇಲ್ಲಿ ತುಳಸಿಯನ್ನು ನಾವು ಲಕ್ಷ್ಮೀ ಸ್ವರೂಪವಾಗಿಯೇ ಪೂಜೆ ಮಾಡಬೇಕಾಗ್ತದೆ. ಹಾಗಾಗಿ ಲಕ್ಷ್ಮೀ ಸ್ವರೂಪದಿಂದ, ದೇವಿ ಸ್ವರೂಪದಿಂದ ತುಳಸಿಯ ಪೂಜೆ, ದಾಮೋದರ ಸ್ವರೂಪದಿಂದ ಕೃಷ್ಣನ ಪೂಜೆ. ಇದು ಮಾಮೂಲಿಯಾಗಿ ಒಂದು ಷೋಡಶೋಪಚಾರ ಪೂಜೆ, ಅಭಿಷೇಕ ಇತ್ಯಾದಿಗಳೆಲ್ಲ ನಡೆದು ಆನಂತರದಲ್ಲಿ ಕೊನೆಯಲ್ಲಿ ನೈವೇದ್ಯ ಮಂಗಳಾರತಿಗಳೆಲ್ಲ ಆದ ನಂತರದಲ್ಲಿ ಶ್ರೀಕೃಷ್ಣನ ಹಸ್ತಕ್ಕೆ ತಾಗಿಸಿ ಮಾಂಗಲ್ಯವನ್ನು ಧಾರಣೆ ಮಾಡಿ, ಅಂದರೆ ಮಾಂಗಲ್ಯ ಧಾರಣೆಯನ್ನು ತುಳಸಿ ವೃಕ್ಷಕ್ಕೆ ಗಿಡಕ್ಕೆ ಮಾಡಿ ಆನಂತರ ಸುಮಂಗಲಿಯರು ಅದಕ್ಕೆ ಆರತಿಯನ್ನು ಎತ್ತತಕ್ಕಂಥದ್ದು. ಉತ್ಥಾನ ದ್ವಾದಶಿ ವ್ರತವಾಗಿ ನಾವು ಆಚರಣೆ ಮಾಡಿದಾಗ ಉತ್ಥಾನ ದ್ವಾದಶಿ ವ್ರತಕ್ಕೆ ಮಂಗಳಾರತಿಯನ್ನು ಮಾಡತಕ್ಕಂಥದ್ದು ಪುರುಷರು ಅಥವಾ ಪೂಜೆ ಮಾಡ್ತಕ್ಕಂಥವರು. ಆದರೆ ತುಳಸಿ ದಾಮೋದರರಿಗೆ ಆರತಿ ಮಾಡುವಂಥವರು ಸುಮಂಗಲಿಯರಾಗಿರ್ತಾರೆ ಅನ್ನುವಂಥದ್ದು ಬಹಳ ವಿಶೇಷ. ಹಾಗಾಗಿ ನಿಮ್ಮೆಲ್ಲರ ಇಷ್ಟಾರ್ಥಗಳು ಈಡೇರಲಿ, ಎಲ್ಲರಿಗೂ ತುಳಸಿ ದಾಮೋದರರ ಒಂದು ಅನುಗ್ರಹವಾಗಲಿ, ಎಲ್ಲರಿಗೂ ಸಹ ಶಾಂತಿ, ಸಮೃದ್ಧಿ, ನೆಮ್ಮದಿ ಅಂತಕ್ಕಂಥದ್ದು ದೊರಕಲಿ ಅನ್ನುವಂಥ ಅಪೇಕ್ಷೆಯೊಂದಿಗೆ ತುಳಸಿ ಪೂಜೆಯನ್ನು ಪ್ರಾರಂಭ ಮಾಡೋಣ. ತುಳಸಿ ಮಧ್ಯದಿರುವ ಕೃಷ್ಣನ ಬಳಸಿ ನೋಡ ಬನ್ನಿರೇ, ತುಳಸಿ ಮಧ್ಯದಿರುವ ಕೃಷ್ಣನ ಬಳಸಿ ನೋಡ ಬನ್ನಿರೇ. ಗೊಲ್ಲ ಸತಿಯರ ಗಲ್ಲವ ಪಿಡಿದು ಎಲ್ಲ ನಟನೆಯ ತೋರಿ ಕೊಲ್ಲನಾಗರ ಮೆಲ್ಲ ಮೆಲ್ಲನೆ ನೋಡ ಬನ್ನಿರೇ. ತುಳಸಿ ಮಧ್ಯದಿರುವ ಕೃಷ್ಣನ ಬಳಸಿ ನೋಡ ಬನ್ನಿರೇ. ವೈಧವ್ಯ ನಿವೃತ್ತಿಗಾಗಿ, ಸೌಮಾಂಗಲ್ಯ ಅಭಿವೃದ್ಧಿಗಾಗಿ, ಶಾಶ್ವತವಾಗಿರ್ತಕ್ಕಂತಹ ಒಂದು ಸುವಾಸಿತ್ವಕ್ಕೋಸ್ಕರವಾಗಿ ತುಳಸಿ ದಾಮೋದರ ಪೂಜೆಯನ್ನು ನಾವು ಆಚರಣೆ ಮಾಡಿದ್ದೇವೆ. ತನ್ಮೂಲಕವಾಗಿ ತುಳಸಿ ದಾಮೋದರರ ಅನುಗ್ರಹ ನಮ್ಮ ಎಲ್ಲ ವೀಕ್ಷಕರಿಗೆ ಲಭಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಸಹ ಮಂಗಲವನ್ನು ಕೋರುತ್ತೇನೆ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಭಗವಂತ ಎಲ್ಲರಿಗೂ ಸುಖವನ್ನೇ ಉಂಟು ಮಾಡಲಿ, ಒಬ್ಬರಿಗೂ ಸಹ ಕಷ್ಟ ಕೊಡೋದು ಬೇಡ ಅಂತ ನನ್ನ ಧನ್ಯವಾದಗಳು ಗುರುಜಿ. ತುಳಸಿ ಹಬ್ಬದ ಈ ಒಂದು ಶುಭ ದಿನ ನಮ್ಮೆಲ್ಲರಿಗೂ ಬಹಳಷ್ಟು ಒಳ್ಳೆಯ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಯಾಕಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ, ಹಾಗೆಯೇ ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನು ನಮ್ಮ ಕಾರ್ಯಕ್ರಮದ ಮೂಲಕ ನೀವು ಕೂಡ ತುಳಸಿಗೆ ಪೂಜೆ ಮಾಡೋದ್ರ ಮೂಲಕ ನಮಗೆ ಹಬ್ಬದ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗ್ತಿದೆ. ಇವತ್ತು ಸಂಜೆ ನೀವು ಕೂಡ ಇದೇ ರೀತಿಯಾಗಿ ತುಳಸಿ ಹಬ್ಬವನ್ನು ಆಚರಣೆ ಮಾಡಿ ನಿಮ್ಮ ಎಲ್ಲರ ಮನಸ್ಸಿಗೆ ಸಂತೋಷ, ನೆಮ್ಮದಿ ಸಿಗಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ ಮತ್ತಷ್ಟು ಹೊಸ ವಿಚಾರಗಳೊಂದಿಗೆ. ನಮಸ್ಕಾರ. ತುಳಸಿ ಮಧ್ಯದಿರುವ ಕೃಷ್ಣನ ಬಳಸಿ ನೋಡ